ಸೌರಮಂಡಲದಲ್ಲಿ ಮೊದಲನೇ ಗ್ರಹ ಸೂರ್ಯ. ಇವನಿಲ್ಲದೆ ಯಾವ ಕಾರ್ಯವೂ ನಡೆಯಲ್ಲ. ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಬೇಕು ಅಂದ್ರೆ ಸೂರ್ಯನ ಸಹಕಾರ ಬೇಕು. ಮನುಷ್ಯನಾದವನಿಗೆ ಜೀವತ್ರಾಣವನ್ನು ತುಂಬುವನು ಯಾರು? ಈ ಸೂರ್ಯ. ಸೂರ್ಯನ ಬೆಳಕು ನಮಗೆ ಒಂದು 2-3 ದಿನ ಬೀಳಿಲ್ಲ ಅಂದ್ರೆ ನಾವೆಲ್ಲ ಕತ್ತಲೆ ಬದುಕಬೇಕಾದ್ರೆ, ಕೆಲವರು ಕತ್ತಲೆ ಬದುಕೋಕಾಗದೆ ಪ್ರಾಣನೇ ಬಿಟ್ಟು ಬಿಡ್ತಾರೆ. ಕಲ್ಲು ಬಂಡೆ ವಾಸ ಮಾಡ್ತಕ್ಕಂಥ ಕಪ್ಪೆ ಚಿಪ್ಪಿಗೂ ಕೂಡ ಸೂರ್ಯನ ಶಾಖ ಬಿದ್ದು ಹೊಡೆದು ಮರಿಯಾಗ್ತಕ್ಕಂಥದ್ದು ಸೂರ್ಯನೇ ಮುಖ್ಯವಾಗಿ ಬೇಕು. ಆ ಸೂರ್ಯನಾಗಿರ್ತಕ್ಕಂಥವ್ರ ವಿಚಾರ ಹೇಗೆ ಅಂದ್ರೆ, ಮನುಷ್ಯನಾದಂಥವನಿಗೆ ಆರೋಗ್ಯ ಭಾಗ್ಯವನ್ನು ಕೊಡೋನು ಯಾರು? ಈ ಸೂರ್ಯ. ನೋಡೋದು ಈಗಿನ ಕಾಲದಲ್ಲಿ ಎಷ್ಟು ಹಾಸ್ಪಿಟಲ್ಗಳು ಕಟ್ತಿರೋ ಬೆಡ್ಗಳೇ ಸಾಕಾಗ್ತಿರಲ್ಲ. ಒಂದು ಟೈಮ್ಲಿ ಜಯದೇವ ಹಾಸ್ಪಿಟಲ್ ಟೈಮ್ ಸಾಲನಿಲ್ಲ, ಯಾಕಂದ್ರೆ ಹಾರ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತಿದ್ರು. ಅಂದ್ರೆ ಆರೋಗ್ಯನ ಚೆನ್ನಾಗಿದ್ರೆ ನಾವು ಕೋಟಿ ಸಂಪಾದನೆ ಮಾಡ್ಬೋದು, ಕೋಟಿ ಕಳ್ಕೋಬಹುದು. ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ನಾವ್ ಏನ್ ಸಂಪಾದನೆ ಮಾಡಿ ಏನ್ ಪ್ರಯೋಜನ? ಈ ಮನುಷ್ಯನಾದವನು ಹಣ ಸಂಪಾದನೆ ಮಾಡೋದ್ ಕಲ್ತವನೇ, ಆರೋಗ್ಯ ಸಂಪಾದನೆ ಮಾಡೋದ್ ಕಲ್ತಿಲ್ಲ. ಮನುಷ್ಯನಾದವನು ಅಂತಸ್ತು ವೈಡೂರ್ಯಗಳನ್ನೆಲ್ಲ ಸಂಪಾದನೆ ಮಾಡ್ತಾನೆ, ಆರೋಗ್ಯ ಕಾಪಾಡ್ಕೊಳಕ್ಕಾಗಲ್ಲ. ಈ ಆರೋಗ್ಯ ಅನ್ನೋದು ಈ ಭಗವಂತ ಸೂರ್ಯ ಕೊಡುವಂತಹದ್ದು. ಹಾಗೆ ಮನುಷ್ಯನಾಗಿರ್ತಕ್ಕಂಥವನಿಗೆ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳೇನಿದ್ರು ದೂರವಾಗುತ್ತಂತೆ. ನಮ್ಮ ದೇಹದ ಚರ್ಮದಲ್ಲಿ ಏನೇ ಕಾಯಿಲೆಗಳು ಬಂದ್ರು ಸೂರ್ಯನ ಬೆಳಕು ಬಿದ್ದರೆ ಆ ಕಾಯಿಲೆಗಳೆಲ್ಲ ದೂರವಾಗುತ್ತಂತೆ. ಸೂರ್ಯನಿಗಿರುವಂತ ಶಕ್ತಿ ಅಂತಹದ್ದು. ಅದಕ್ಕೆ ಸೂರ್ಯನಾಗಿರ್ತಕ್ಕಂಥವನಿಗೆ ಪ್ರತಿ ಭಾನುವಾರ ಅವನಿಗೆ ಇಷ್ಟವಾಗಿರ್ತಕ್ಕಂಥ ಯಾವ ಕೆಂಪು ರೇಷ್ಮೆ ಬಟ್ಟೆ, ಕೆಂಪು ಹೂಗಳನ್ನು ಪೂಜೆಗಿಟ್ಟು, ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಗೋಧಿ ಕಾಳು, ಆ ಒಡೆದರ ಕಾಯಿನ ಗೋಧಿ ಕಾಳು ಜೊನ್ನೆ ಹತ್ರ ಇಡೀಗ ಗೋಧಿ ಕಾಳು ಹತ್ರ ಇಡಿ, ಅರ್ಶಿನ ಕುಂಕುಮಕ್ಕೆ. ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಅರಳು, ಯಾವ ಕೆಂಪು ಮಾಣಿಕ್ಯ. ಸೂರ್ಯನನ್ನು ಪೂಜೆ ಮಾಡದೇ ಇರ್ತಕ್ಕಂಥವರು ಯಾವ ಶಿವನನ್ನು ಪೂಜೆ ಮಾಡಿದ್ರು ಕೂಡ ಸೂರ್ಯನನ್ನು ಪೂಜೆ ಮಾಡಿದಷ್ಟೇ ಪುಣ್ಯ. ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ವಾಹನ ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿ ಸಂಚಾರ ಮಾಡತಕ್ಕಂಥವನು ಈ ಸೂರ್ಯನಾದವನು. ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ಸೌರಾಷ್ಟ್ರ ರಾಗ. ಅದಕ್ಕೆ ಸೂರ್ಯನನ್ನ ಒಟ್ಟಿಗೆ ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಈ ಸೌರಾಷ್ಟ್ರ ರಾಗದಲ್ಲಿ ಪ್ರತಿ ಭಾನುವಾರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯಗಳನ್ನ, ಅರಳುಗಳನ್ನ ಇಟ್ಟು ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಸ್ಥಾನದಲ್ಲಿ, ಇಲ್ಲಿ ನಮ್ಮ ಮೈಸೂರಿನ ಕಾವೇರಿ ಬಡಾವಣೆಯ ಲೇಟ್ ಚೆಲುವೆಗೌಡರು ಮತ್ತು ಶ್ರೀಮತಿ ಶಿವಮ್ಮನವರ ಕುಟುಂಬಸ್ಥರ ಸಮಕ್ಷಮದಲ್ಲಿ ಎಲ್ಲರೂ ಕೂಡ ಕೈ ಮುಗಿತಾ ಮೊದಲ ಗ್ರಹವಾಗಿರ್ತಕ್ಕಂಥ ಸೂರ್ಯನಿಗೆ ಪೂಜೆಯನ್ನು ಸಲ್ಲಿಸೋಣ. ಜಪ ಕುಸುಮ ಸಂಕಾಶೋ ಕಾಶಪೇಯಂ ಮಹಾದ್ವಿತಿಂ ತಮೋಹಿಂ ಸರ್ವಪಾಪಜ್ಞೋ ಪ್ರಣತೋಸ್ಮಿ ದಿವಾಕರೋ ಪ್ರಣತೋಸ್ಮಿ ದಿವಾಕರೋ. ಸೂರ್ಯದೇವನ ಪಾದಕ್ಕೆ ಗೋವಿಂದ, ಸೂರ್ಯದೇವನ ಪಾದಕ್ಕೆ ಗೋವಿಂದ, ಸೂರ್ಯದೇವನ ಪಾದಕ್ಕೆ, ಸೂರ್ಯದೇವನ ಪಾದಕ್ಕೆ, ಸೂರ್ಯದೇವನ ಪಾದಕ್ಕೆ. ಎಲ್ಲರೂ ಜೋರಾಗಿ ಕೂಗ್ಬೇಕು. ಯಾಕೆ? ಆರೋಗ್ಯ ಬಗ್ಗೆ ಬೇಡವ ನಿಮ್ಗೆ ಯಾರಿಗೂ? ಆರೋಗ್ಯ ಬೇಕು ಅಂದ್ರೆ ಮಾಡ್ಬೇಕು. ಈಗ ಭೋಗಿನ ಸೂರ್ಯದೇವನ ಪಾದಕ್ಕೆ ಕೂಗ್ತಾರೋ. ಸೂರ್ಯನಾದ ಕೂಡಲೇ ಸೌರಮಂಡಲದಲ್ಲಿ 2ನೇ ಗ್ರಹ ಚಂದ್ರ. ಚಂದಿರ ಬಲು ಸುಂದರ ಲಕುಮಿಯ ಸಹೋದರ, ಆ ಕಡಲಲ್ಲಿ ಜನಿಸಿದ ರಜನೀಕರ ಚಂದಿರ. ದಕ್ಷ ಬ್ರಹ್ಮನ ಜಾಮಾತ ಚಂದಿರ, ಶಿವನ ಜಟೆಯಲ್ಲಿ ವಾಸ ಮಾಡಿ ಶಿವನಾದ ಚಂದ್ರಶೇಖರ. ಚಂದಿರ ಚಂದ್ರ ಚಂದ್ರ ಇವನೆಂತ ಶಾಂತ ಸ್ವರೂಪನು ಅಂದ್ರೆ, ಇವನಿಗೆ 27 ಜನ ಹೆಂಡ್ತಿರು ಕಟ್ಕೊಂಡಿದ್ರು. ಅವನೇ ಸುಮ್ಮನೆ ನೀವೇ ಹಿಂಗೆ ಆಡ್ತಾ ಇದ್ದಾರೆ ಅಂತ ಒಂದು ಹೇಳಿಕೆ ಅಂತೀಯ. ಅಂದ್ರೆ ದಕ್ಷಯಜ್ಞ ನಾಟಕದಲ್ಲಿ ದಕ್ಷಮನ ಬಂಧನ 27 ಜನ ಹೆಣ್ಮಕ್ಳನ್ನು ಚಂದ್ರಮನಿಗೆ ಒಬ್ಬನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಕಲ್ಯಾಣ ಮಂಟಪದಲ್ಲಿ ಹೇಳ್ತಾನೆ, ಚಂದ್ರಮ ನನ್ನ 27 ಜನ ಹೆಣ್ಮಕ್ಕಳಲ್ಲಿ ಸರಿಸಮಾನವಾದ ಪ್ರೀತಿಗಳಿರ್ಬೇಕು, ಎಲ್ಲರನ್ನು ಸರಿಯಾಗಿ ನೋಡ್ಕೋಬೇಕು ಅಂದಾಗ ಆಯ್ತು ಅಂತ ಒಪ್ಕೊಂಡ ಚಂದ್ರಮ 27 ಜನ ಹೆಂಡತಿಯನ್ನು ಚಂದ್ರಲೋಕ ಕರ್ಕೊಂಡ್ಬಂದ್ರು. ಅದರಲ್ಲಿ ಅತಿಲೋಕ ಸುಂದರಿಯಾದಂತ ರೋಹಿಣಿಯೊಡನೆ ಸರಸಲಾಪನಾಡ್ತಾ ಮಿಕ್ಕದವ್ರನ್ನೆಲ್ಲ ಕಡೆಗಣಿಸ್ಬಿಡ್ತಾನೆ.
ಒಂದಿನ ಅಳಿಯನ್ನು ಮತ್ತೆ ಹೆಣ್ಮಕ್ಳು ನೋಡ್ಬೇಕು ಅಂತ ಚಂದ್ರಮ ಜಾಲಬ್ರಹ್ಮನ ಜೊತೆಗೂಡಿ ಬಂದಾಗ ದಕ್ಷ ಬ್ರಹ್ಮನು ನೋಡ್ತಾನೆ, ರೋಹಿಣಿ ಮಾತ್ರ ಇದ್ದಾಳೆ, ಚಂದ್ರಮನ ಜೊತೆಗೆ ಇನ್ಯಾರು. ಕೋಪಗೊಂಡ ದಕ್ಷ ಬ್ರಹ್ಮನಂದು ಹೇಳ್ತಾನೆ, ಚಂದ್ರಮ, ನನ್ನ ಒಬ್ಬಳೆ ಒಬ್ಬಳು ಪುತ್ರಿ ಇರುವಳ, ನನ್ನ ಉಳಿದ ಪುತ್ರಿ ಇರಲ್ಲ, ಎಲ್ಲಿ? ಅದು ಯಾರಿಗೆ ಗೊತ್ತು ಮಾವ? ಏನು? ನಿನ್ನ ಪತ್ನಿಯ ವಿಚಾರ ನಿನಗೆ ತಿಳಿಯದೆ, ಅದು ನನಗೆ ತಿಳಿಯದು. ಆಗ ಅನ್ನೋಷ್ಟ್ರಲ್ಲಿ 26 ಜನ ಹೆಣ್ಮಕ್ಳು ಓಡೋಡ್ ಬರ್ತಾರೆ. ಅಪ್ಪಾಜಿ, ಈ ಚಂದ್ರಮನಿಗೆ ರೋಹಿಣಿ ಒಬ್ಬಳೇ ಅಪ್ಪಾಜಿ ಹೆಂಡತಿ. ಮದುವೆ ಆಗಿ ಬಂದಾಗಿಂದ ನಮ್ಮನ್ನು ಒಂದು ದಿನವೂ ಕಣ್ಣೆತ್ತು ನೋಡಿಲ್ಲ. ನಮ್ಮ ಜೀವನ ನಾಶ ಆಗೋಯ್ತಲ್ಲ ಅಪ್ಪಾಜಿ, ಈಗ ಏನ್ ಮಾಡೋದು? ಚಂದ್ರಮ, ಅಂದು ಕಲ್ಯಾಣ ಮಂಟಪದಲ್ಲಿ ಮಾತು ಕೊಟ್ಟದನ್ನು ಮರೆತು ಬಿಟ್ಟೇನೋ ಪಾಪಿ. ನನ್ನ ಮಕ್ಕಳಲ್ಲಿ ಸಮಾನವಾದ ಪ್ರೀತಿ ಪ್ರೇಮಗಳಿರಬೇಕು ಅಂತ ಹೇಳಿದ್ರು, ನಿನ್ನ ದುರಹಂಕಾರವನ್ನು ತೋರಿಸ್ಬಿಟ್ಟಿಲ್ಲ, ಮಾತಾಡು. ಚಂದ್ರಮ ಹೇಳ್ತಾನೆ, ಮಾವ, ಅಲ್ಲ ಆಯ್ತು ನನಗೆ ಮದುವೆ. ಈ ರೋಹಿಣಿ ಮೇಲಿರುವ ಅಪಾರವಾದ ಪ್ರೀತಿಗೆ 26 ಜನಕ್ಕೂ ತಾಳಿ ಕಟ್ಟಿದ ವಿನಃ ನನಗೆ ಈಗಲೂ ಕೂಡ ರೋಹಿಣಿ ಒಬ್ಬಳೆ ಹೆಂಡತಿ, ಇನ್ಯಾರು ಹೆಂಡತಿ ಇರಲ್ಲ. ನೋಡಿ, ಇವನು ಒಂಥರ ಬೋಪ್ನೆ. ನಮ್ ಈಗಿನ ಕಾಲದಲ್ಲಿ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತಾರೆ. ತಟ್ಟೆ ತಗೊಂಡ್ರೆ ಲೋಟ ಫ್ರೀ, ಸೀರೆ ತಗೊಂಡ್ರೆ ರಾಕೆ ಫ್ರೀ, ಪೇಸ್ಟ್ ತಗೊಂಡ್ರೆ ಬ್ರಷ್ ಫ್ರೀ, ತಪ್ಪದ ಕರ್ಕೊಂಡ್ಬಂದ್ರೆ ಪ್ಯಾಡ್ನೋರ್ ಫ್ರೀ. ಈಗ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂದ್ರೆ ಇವನು ಒಂದ್ ತಗೊಂಡ್ರೆ 26 ಜನ ಫ್ರೀ ಅಂತೆ. 26 ಜನಕ್ಕೂ ತಾಳಿ ಕಟ್ಟಿಬಿಟ್ಟೆ ಅಂತ ಕೋಪ ಬಂತು ಯಾರಿಗೆ? ದಕ್ಷ ಬ್ರಹ್ಮನಿಗೆ. ಚಂದ್ರಮ, ನಿನ್ನ ಹಾಳಾದ ಪ್ರೇಮ ಈ ರೋಹಿಣಿಯಲ್ಲಿ ಮೀಸಲಾಯಿತು. ಇಷ್ಟಕ್ಕೆಲ್ಲ ಕಾರಣವಾದುದು ನಿನ್ನ ರೂಪಲಾವಣ್ಯಗಳು ತಾನೆ. ಆ ರೂಪಲಾವಣ್ಯಗಳೆಲ್ಲ ಕಲಾಹೀನವಾದ ಚಂದ್ರಮನಿಗೆ ಕಂಡೊಟ್ಟೋಯ್ತು, ಕೈ ಕಾಲುಗಳು ಹೊಟ್ಟೋಯ್ತು. ಈ ಚಂದ್ರಲೋಕನು ಬೇಡ, ಈ ಹೆಂಡತೀರು ಬೇಡ ಅಂತ ನೇರವಾಗಿ ಕೈಲಾಸಕ್ಕೆ ಹೋಗಿ ಶಿವನ ಪಾದ ಬಿದ್ದುಬಿಟ್ಟ. ಆ ಶಿವನಾದವನ ಹೇಳ್ತಾನೆ, ಎದ್ದೇಳು ಚಂದ್ರಮ, ನಿನಗೆ ಬಂದಿರುವ ದಕ್ಷ ಬ್ರಹ್ಮನ ವ್ಯಾಕುಲವನ್ನು ನಾನು ದೂರ ಮಾಡ್ತೀನಿ, ಎದ್ದೇಳು. ನೋಡಿ, ದಕ್ಷ ಬ್ರಹ್ಮನ ವ್ಯಾಕುಲವನ್ನ ಚಂದ್ರಮನಿಂದ ದೂರ ಮಾಡಿ ಎತ್ತಿ ಚಂದ್ರನನ್ನ ಶಿವ ತನ್ನ ಜಟೆ ಸೇರಿಸಿಕೊಂಡ. ಅಂದಿನಿಂದ ಶಿವನಿಗೆ ಚಂದ್ರಶೇಖರ, ಚಂದ್ರಮೌಳೀಶ್ವರ, ಸೋಮಶೇಖರ ಅಂತ ಹೆಸರಾಯ್ತು. ಚಂದ್ರ ಏನೋ ಶಿವನ್ ಜಟೆಗೆ ಹೋಗಿ ಸೇರ್ಕೊಂಡ. 27 ಜನ ಹೆಣ್ಮಕ್ಳು ಇದ್ರಲ್ಲ, ಪುನಃ ಹತ್ರ ಬಂದು, ಅಪ್ಪಾಜಿ, ಚಂದ್ರಮನಿಗೆ ಶಾಪ ಕೊಟ್ಟು ಶಿವನ ಜಟೆಗೆ ಹೋಗಿ ಸೇರ್ಕೊಂಡು ಇಡೀ ಜಗತ್ತೇ ಬೆಳಗ್ತಾವನೆ, ನಮಗೆಲ್ಲ ದಿಕ್ಕುದೇಶ ಇಲ್ದಂಗಾಯ್ತಲ್ಲ, ನಾವೇನು ಮಾಡೋದು? ಹಳಬೇಡಿ ಹೆಣ್ಮಕ್ಳೇ, ಚಂದ್ರಮನಾದವನ ಶಿವನ ಜಟೆಯಲ್ಲಿ ಕುಳಿತು ಎಷ್ಟು ದಿನಗಳ ಕಾಲ ಇಡೀ ಜಗತ್ತನ್ನು ಬೆಳಗುತ್ತಾನೋ ಅಷ್ಟು ದಿನಗಳ ಕಾಲ ನೀವು 27 ಮಳೆಗಳಾಗಿ ಸುರ್ರಿ. ನೋಡಿ, ವರ್ಷದಲ್ಲಿ 27 ಮಳೆಗಳು ಬೀಳ್ತಾವಲ್ಲ, ಅವರೆಲ್ಲ ಚಂದ್ರಮನ ಹೆಂಡ್ತೀರ. ಮಳೆಯ ರೂಪದಲ್ಲಿ ಭೂಲೋಕಕ್ಕೆ ಹಿಂಬಾಲಿಸ್ಕೊ ಬರೋದು ಚಂದ್ರಮನನ್ನ. ಅದಕ್ಕೆ ಕಾಲಕ್ಕೆ ಮಳೆ ಬೆಳೆಗಳು ಬೇಕು ಅಂದ್ರೆ ಚಂದ್ರನ ಸಹಕಾರ ಬೇಕು. ಗರ್ಭಿಣಿ ಹೆಂಗಸರಿಗೆ ಚಂದ್ರನ ಬೆಳಕು ಬಿದ್ದರೆ ಹುಟ್ಟೋ ಮಕ್ಕಳು ಚಂದ್ರುಳ ಚೆಲುವೆ ಆಗ್ಬಿಡ್ತಾವಂತೆ. ರೈತ ಬೆಳೆಯುವಂತ ಬೆಳೆಗೆ ಚಂದ್ರನ ಬೆಳಕು ಬಿದ್ದರೆ ಆ ಬೆಳೆ ಚೆನ್ನಾಗಿ ಫಲ ಕೊಡುತ್ತಂತೆ. ಅದಕ್ಕೆ ರೈತ ಬಂಧು ಅದನ್ನು ಕೂಡ ಕರೀತಾರೆ ಚಂದ್ರನನ್ನ. ಅದಕ್ಕೆ ಚಂದ್ರನಿಗೆ ಪ್ರತಿ ಸೋಮವಾರ ಅವನಿಗೆ ಇಷ್ಟವಾಗಿರ್ತಕ್ಕಂಥ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಹೂಗಳನ್ನು ಪೂಜೆಗಿಟ್ಟು, ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ, ಭತ್ತ ಅಥವಾ ಅಕ್ಕಿ ಕಾಳು, ಆ ಕಾಯಿನ ತೆಗೆದು ಪಕ್ಕಕ್ಕೆ ಇಟ್ಬಿಡಿ. ಅದನ್ನ ಅಲ್ಲಿಗೆ ಹೊಸ ಕಾಯಿ ಹಿಡಿಗ ಹೊಡೆದರೆ ಬುಧ ಇರುವಂತ 9 ಗ್ರಹಗಳಲ್ಲಿ ಚಿಕ್ಕ ಗ್ರಹ ಅಂತ ಕೂಡ ಕರೀತಾರೆ ಇವನನ್ನ. ಇವನ ಹುಟ್ಟು ಬಳಿ ವಿಚಾರ ಹೇಗೆ ಗೀತೆಯಲ್ಲಿ ಬಂತು, ಚಂದ್ರ ತಾರೆಯ ಕುವರನೋ ಅಂದ್ರೆ ಚಂದ್ರ ತಾರೆಯ ಮಗನಾದವನು ಈ ಬುಧ. ಚಂದ್ರ ನಮಗೆಲ್ಲ ಗೊತ್ತು 2ನೇ ಗ್ರಹ. ಈ ತಾರೆ ಯಾರು? ಇದಕ್ಕೊಂದು ಪುಟ್ಟ ಕಥೆ ಇದೆ ನೋಡಿ. ಚಂದ್ರನಾದವನು ಇರುವಂತ 9 ಗ್ರಹಗಳಲ್ಲಿ ದೊಡ್ಡ ಗ್ರಹವಾದ ಬೃಹಸ್ಪತಾಚಾರ ಗುರುಗಳ ಹತ್ರ ವಿದ್ಯೆ ಕಲಿಯೋದಕ್ಕೆ ಅಂತ ಹೋಗಿ, ಗುರುಗಳ ಹತ್ರ ವಿದ್ಯೆ ಕಲಿತ ಏನ್ ಮಾಡಿದವನು, ಗುರುಗಳ ಹೆಂಡತಿಯಾದಂತ ತಾರಾದೇವಿನ ಕರ್ಕೊಂಡು ಹೊಟ್ಟೋದಂತೆ ನೋಡಿ. ಇಲ್ಲ, ನನ್ನೇನ್ ಕೇಳ್ತಾ ಇದ್ದಾರೆ? ಸಂಜೆ ಬತ್ತನ ಚಂದ್ರ ಅವನ್ನೇ ಕೇಳ್ಕೊಳ್ಳಿ, ಸಾಕಾಗಿಲ್ಲ ಅನ್ನಗದ 27 ಅವನಿಗೆ. ಆ ಚಂದ್ರನಾದಂತವನು ಗುರುಗಳ ಹೆಂಡತಿಯಾದ ತಾರಾದೇವಿನ ಕರ್ಕೊಂಡು ಹೊಟ್ಟೋದ್ನಲ್ಲ. ದೇವತೆಗಳ ಸಭೆ ಸೇರ್ಬಿಟ್ರು, ಇದೇನೇ ಚಂದ್ರ ಮಾಡೋ ಕೆಲಸ, ಸಿಕ್ಕಿದವರೆಲ್ಲ ಕರ್ಕೊಂಡು ಹೊಂಟೈತಾನಲ್ಲ, ಏನಾದ್ರು ಗುರುಗಳು ಗೊತ್ತಾರ ಸುಮ್ಮನಾಗ್ತಾರ, ಏನ್ ಮಾಡೋದು ಅಂತ ಎಲ್ಲ ಯೋಚನೆ ಮಾಡೋಷ್ಟ್ಲಿ ಏನಾಯ್ತು, ತಾರಾದೇವಿ ಗರ್ಭ ಧರಿಸ್ಬಿಟ್ಟಿದ್ಲು. ಈಗ ಹುಟ್ಟೋ ಮಗುನ ಚಂದ್ರನ ಮಗ ಅಂತ ಹೇಳದ, ಇಲ್ಲ ಗುರುಗಳ ಮಗ ಅಂತ ಹೇಳದ? ಎಲ್ರು ಯೋಚನೆ ಮಾಡಿ ಯಾರ ಮಗನು ಅಂತ ಹೇಳದ ಬೇಡ, ಆ ಹುಟ್ಟುವಂತ ಮಗುವನ್ನ ಗ್ರಹ ತಾರೆಗಳ ಸೇರಿಸ್ಬಿಡೋಣ ಅಂದಾಗ ತಾರಾದೇವಿ ಗರ್ಭದಲ್ಲಿ ಹುಟ್ಟಿದವನೇ ಈ ಬುಧ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ನೋಡಿ ಇವನದು. 3 ಫಲಾನುಫಲಗಳನ್ನು ಒಂದು ಕೊಡಿದಾನೆ ಬುಧ. ಒಂದು ವ್ಯಾಪಾರದ ಲಾಭ, ಇನ್ನೊಂದು ಮಾಡೋ ಕೆಲಸದಲ್ಲಿ ಶ್ರೇಯಸ್ಸು, ಇನ್ನೊಂದು ಮಕ್ಕಳ ಫಲ ಕೊಡೋನು ಯಾರು ಅಂದ್ರೆ ಈ ಬುಧ. ವ್ಯಾಪಾರದ ಲಾಭ ಅಂದ್ರೆ ಉದಾಹರಣೆಗೆ ಆಜುಬಾಜು 2 ಅಂಗಡಿ ಇರುತ್ತೆ, ಒಂದ್ ಅಂಗಡಿಯಲ್ಲಿ ವ್ಯಾಪಾರನೇ ಕೊಡಕಾಯ್ತಾರಲ್ಲ, ಇನ್ನೊಂದು ಅಂಗಡಿಯಲ್ಲಿ ವ್ಯಾಪಾರನೇ ಇರಲ್ಲ, ಇದು ವ್ಯಾಪಾರದ ಲಾಭ. ಇನ್ನೊಂದು ಮಾಡೋ ಕೆಲಸದಲ್ಲಿ ಶ್ರೇಯಸ್ಸು ಅಂದ್ರೆ ಕೊಟ್ರೆ ಕೆಲಸ ಇವನಿಗೆ ಕೊಡ್ಬೇಕಣೆ ಅಂತ ಮಗಳಿಗೆ ಮಾತು ಹೇಳ್ತಾರಲ್ಲ, ಅದು ಮಾಡೋ ಕೆಲಸದಲ್ಲಿ ಶ್ರೇಯಸ್ಸು. ಇನ್ನೊಂದು ಮಕ್ಕಳ ಫಲ ಕೊಡೋನು ಯಾರು? ಈ ಬುಧ. ನಮ್ಮ ಈಗಿನ ಕಾಲ ಚೆನ್ನಾಗಿ ಕೊಟ್ಟಿಟ್ಟನ ಬಿಡಿ ಮಕ್ಕಳ ಫಲ. ಯಾಕಂದ್ರೆ ಇಲ್ಲಿರೋನೇ ಒಂದು ಕೂಡಿಸ್ ತುಂಬಿಕೊಟ್ರೆ ಒಂದು ತಾಟ ಎಸಿ ಆಯ್ತು ತಟ್ಟಾಗ, ಅಂದ್ರೆ ಮಕ್ಕಳ ಫಲ ಈಗಿನ ಕಾಲದ ಚೆನ್ನಾಗಿ ಕೊಟ್ಟಿದ್ದಾನೆ. ಈ ಮಕ್ಕಳ ಫಲ ಕೊಡೋನು ಯಾರು? ಈ ಬುಧ. ಅದಕ್ಕೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಅದಕ್ಕೆ ಈ ಬುಧನಾದಂತವನಿಗೆ ಪ್ರತಿ ಬುಧವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಹಸಿರು ಬಣ್ಣದ ಬಟ್ಟೆ, ಹಸಿರು ಗಣದ ಪೂಜೆಗಿಟ್ಟು, ಬುಧನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ, ಹೆಸರು ಕಾಳು, ಆ ಕಾಯಿ ತೆಗೆದ್ಬಿಟ್ಟು
ಬುಧನಿಗೆ ಇಷ್ಟವಾಗಿರ್ತಕ್ಕಂಥ ಯಾವ ಅರಳು, ಮರಕತ ಅಥವಾ ಪಚ್ಚೆ. ಬುಧನನ್ನು ಪೂಜೆ ಮಾಡದೇ ಇರತಕ್ಕಂಥವರು ನಾರಾಯಣ ಸ್ವಾಮಿನ ಪೂಜೆ ಮಾಡೋದು ಕೂಡ ಬುಧನನ್ನು ಪೂಜೆ ಮಾಡಿದಷ್ಟೇ ಪುಣ್ಯ. ಬುಧನಿಗೆ ಇಷ್ಟವಾಗಿರ್ತಕ್ಕಂಥ ವಾಹನ ಕುದುರೆ. ಬುಧನಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ನಾಟಕುರಂಜಿ ರಾಗ. ಅದಕ್ಕೆ ಈ ಬುಧನನ್ನ ಪ್ರತಿ ಬುಧವಾರ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ, ಇಲ್ಲಿ ನಮ್ಮ ಮೈಸೂರಿನ ಕಾವೇರಿ ಬಡಾವಣೆಯ ಶ್ರೀಯುತರಾದಂಥ ಲೇಟ್ ಚೆಲುವೇಗೌಡರು ಮತ್ತು ಧರ್ಮಪತ್ನಿಯಾದಂಥ ಶಿವಮ್ಮನವರ ಕುಟುಂಬಸ್ಥರ ಸಮಕ್ಷಮದಲ್ಲಿ ಚಿಕ್ಕ ಗ್ರಹವಾದ ಬುಧನಿಗೆ ನಾವೆಲ್ಲರೂ ಕೂಡ ಕೈ ಮುಗಿದ ಪೂಜೆಯನ್ನು ಸಲ್ಲಿಸೋಣ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವೇ ಆದಿ, ಗುರುವೇ ಅನಾದಿ. ಗು ಎಂದರೆ ಪಾಪವನ್ನ, ರು ಎಂದರೆ ನಾಶ ಮಾಡತಕ್ಕಂಥವನು. ಅರಮುನಿಯಲ್ಲಿ ಗುರು ಜಯಿಸಬಲ್ಲ, ಗುರು ಮುನಿತೊಡೆ ಮೂರು ತಿಂಗಳಿಂದಲೂ ಸಾಧ್ಯವಿಲ್ಲ. ನೋಡಿ ಗುರು ಎಷ್ಟು ದೊಡ್ಡವನು. ಒಂದು ವೇಳೆ ಈಶ್ವರ ಮುನ್ಸ್ಕೊಬಿಟ್ರೆ ಗುರು ಬಲಿದ್ದ ಸರಿ ಮಾಡ್ಬಿಡ್ಬೋದು. ನಾನು ಗುರುನೇ ಮುನ್ಸ್ಕೊಬಿಟ್ರೆ ತ್ರಿಮೂರ್ತಿಗಳು ಸೇರೋದ್ರನ್ನ ಸರಿ ಮಾಡಕ್ಕಾಗಲ್ಲ. ಅದಕ್ಕೆ ದೊಡ್ಡರು ಹೇಳೋದು ಗುರು ಬ್ರಹ್ಮಾಂ ಗುರು ವಿಷ್ಣುಂ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ದೊಡ್ಡರು ಹೇಳ್ತಾರೆ. ಅಂದ್ರೆ ಗುರುವಿನ ಪ್ರಾಮುಖ್ಯತೆ ಅಷ್ಟು ದೊಡ್ಡದು. ಗುರುವಿನ ವೈಶಿಷ್ಟ್ಯತೆ ಏನು ಅಂದ್ರೆ, ಇರುವಂತ 9 ಗ್ರಹಗಳಲ್ಲಿ 8 ಗ್ರಹಗಳು ಕಷ್ಟ ಕೊಡ್ತೇವೆ ಅಂತ ಎದುರಾದ್ರೆ ಗುರುಬಲ ಅನ್ನೋದೊಂದು ಚೆನ್ನಾಗಿದ್ರೆ ಎಲ್ಲವನ್ನ ಎದುರಿಸ್ಬಿಡ್ಬೋದಂತೆ, ಅಷ್ಟು ಶಕ್ತಿ ಇದೆ ಗುರುವಿಗೆ. ಹಾಗೆ ಕಂಟಕಗಳನ್ನು ದೂರ ಮಾಡೋನು ಯಾರು? ಈ ಗುರು. ನಮ್ಮ ಜೀವನದಲ್ಲಿ ಅನೇಕ ಕಂಟಕಗಳಿರುತ್ತೆ. ಅಗ್ನಿ ಕಂಟಕ, ಜಲ ಕಂಟಕ, ರಥ ಕಂಟಕ, ವಾಯು ಕಂಟಕ, ಈ ತರ ಅನೇಕ ಕಂಟಕಗಳಿಗೆ ಎಲ್ಲವನ್ನು ದೂರ ಮಾಡೋನು ಈ ಗುರು. ಹಾಗೆ ಗುರು ಸಾಧಿಸುವ ಛಲವನ್ನು ಕೊಡೋನು ಯಾರು? ಈ ಗುರು. ನಮ್ಮ ಜೀವನದಲ್ಲಿ ಒಂದೊಂದು ಗುರಿ ಇಟ್ಕೊಂಡಿರ್ತೀವಿ, ಅದಕ್ಕೆ ಸಾತನ ಛಲವನ್ನು ಕೊಡೋನು ಯಾರು ಅಂದ್ರೆ ಈ ಗುರು. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಅಂಕಗಳನ್ನು ಕೊಡಿಸೋನು ಯಾರು? ಈ ಗುರು. ಈ ಗುರುವಿನ ವೈಶಿಷ್ಟ್ಯತೆ ಅಪಾರವಾದದ್ದು ನೋಡಿ. ಅದಕ್ಕೆ ಈ ಗುರುವಾಗಿರ್ತಕ್ಕಂಥವನಿಗೆ ಪ್ರತಿ ಗುರುವಾರ ಅವನಿಗೆ ಇಷ್ಟವಾಗಿರ್ತಕ್ಕಂಥ ಕಂದು ಬಣ್ಣದ ಬಟ್ಟೆ, ಕಂದು ಹೂಗಳನ್ನ ಪೂಜೆಗಿಟ್ಟು, ಗುರುವಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಹಸಿ ಕಡಲೆ ಕಾಳು, ಗುರುವಿಗೆ ಇಷ್ಟವಾಗಿರ್ತಕ್ಕಂಥ ಅರಳು ಕಮಲ ಪುಷ್ಯರಾಗ ಹರಳು. ಗುರುವನ್ನ ಪೂಜೆ ಮಾಡದೇ ಇರತಕ್ಕಂಥವರು ಶಿವನ ಗುಡಿಯಲ್ಲಿ ಬರತಕ್ಕಂಥ ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡಿದ್ರು ಕೂಡ ಗುರುವನ್ನ ಪೂಜೆ ಮಾಡದಷ್ಟೇ ಪುಣ್ಯ. ಗುರುವಿನ ವಾಹನ ಯಾವ ಆನೆ. ಗುರುವಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ಅಟಾಣ ರಾಗ, ಪ್ರಿಯ ರಾಗ. ಅದಕ್ಕೆ ಗುರುವನ್ನ ಪ್ರತಿ ಗುರುವಾರ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮನಾಥನ ಸ್ಥಾನದಲ್ಲಿ, ಇಲ್ಲಿ ನಮ್ಮ ಮೈಸೂರಿನ ಕಾವೇರಿ ಬಡಾವಣೆಯ ಶ್ರೀಯುತರಾದಂಥ ಲೇಟ್ ಯಾವ ಚೆಲುವೇಗೌಡರು ಮತ್ತು ಧರ್ಮಪತ್ನಿಯಾದ ಶಿವಮ್ಮನವರ ಕುಟುಂಬಸ್ಥರ ಸಮಕ್ಷಮದಲ್ಲಿ ಎಲ್ಲರೂ ಕೂಡ ಕೈ ಮುಗಿತಾ ದೊಡ್ಡ ಗ್ರಹವಾದ ಗುರುವಿಗೆ ಪೂಜೆಯನ್ನು ಸಲ್ಲಿಸೋಣ. ಏನ್ ಹೇಳಿದ್ರು ಪಂಡಿತರು? ಮತ್ತೊಂದು ಸಾರಿ ಹೇಳದನ್ನ ಯಾವುದನ್ನ ಮಹಾರಾಜ? ಅದೇ ಹುಟ್ಟಿಸಿದ ಪಿತನಿಗೆ ಕುಷ್ಠವನ್ನು ಕೊಟ್ಟವನು ಅಂತ ಹೇಳಿದ್ರಲ್ಲ ಅದನ್ನ. ಹೌದು ಮಹಾರಾಜ. ಜಗದೊಳಗೆ ಹುಟ್ಟಿದ ಕುಳದ ತಂದೆಯಾದ ಸೂರ್ಯದೇವನಿಗೆ ಈ ಶನೇಶ್ವರ ಕುಷ್ಠರೋಗ ಪ್ರಾಪ್ತಿ ಮಾಡದ ಕಣೆಯ. ಏನ್ರ ಮಾತಾಡ್ತಾ ಇದ್ದಾರ? ಜಗದೊಳಗೆ ಮಾತೃದೇವೋ ಪಿತೃದೇವೋಬ ಅಂತ ತಂದೆ ತಾಯಿಗಳನ್ನು ಪ್ರೀತಿಸಿ ಗೌರವಿಸುವ ನಾವು ದೇವರಂತ ತಂದೆಗೆ ಕುಷ್ಠರೋಗ ಕೊಟ್ಟ ನೀಚ ಗ್ರಹವನ್ನ ಪೂಜೆ ಮಾಡ್ಬೇಕಂತೆ. ಪೂಜೆನ ಸಾಧ್ಯವಿಲ್ಲ. ಈ ಗ್ರಹ ಬಿಟ್ಟು ಮುಂದನ್ನು ಹಾಕುವಾಗಿ ಮಹಾರಾಜ ಮಹಾರಾಜ ಆತುರ ಬೇಡ, ಆತುರ ಬೇಡ, ಸ್ವಲ್ಪ ಸಾವಧಾನ, ಸ್ವಲ್ಪ ಸಾವಧಾನ. ಹುಟ್ಟಿಸಿದ ಪಿತನಿಗೆ ಕುಷ್ಠವನ್ನು ಕೊಟ್ಟವನಂತ ಹೇಳಿದ ನಿಜ, ಆದ್ರೆ ಯಾತಕ್ಕೆ ಕೊಟ್ಟ ಅಂತ ನಿನಗೇನಾದ್ರೂ ಕಾರಣ ಗೊತ್ತೇನಪ್ಪ? ಓಹೋ, ಅದು ಕಾರಣ ಬೇರೆ ಇದೆಯೋ? ಅದೇನು ಹೇಳಿ ಕೇಳೋಣ. ಮಹಾರಾಜ ಹೇಳ್ತೇನೆ, ವಿಚಾರ ತಿಳಿದ ಮೇಲೆ ಆದ್ರೂ ನೀನು ಪೂಜೆ ಮಾಡೋ ಮನಸ್ಸು ಬರ್ಬೋದೇನೋ? ಕೇಳಪ್ಪ ಹೇಳ್ತೇನೆ. ಜಗದೊಳಗೆ ಈ ಶನೇಶ್ವರನ ಏನಂತ ಕರೀತಾರೆ? ಸೂರ್ಯಕುಮಾರ, ಛಾಯಾಸುತ, ರವಿನಂದನ ಅಂತ ಕರೀತಾರೆ. ಹಾಗಾದ್ರೆ ಸೂರ್ಯನ ಹೆಂಡತಿ ಹೆಸರು ಛಾಯಾದೇವಿನ? ಖಂಡಿತವಾಗ್ಲೂ ಅಲ್ಲ. ಸೂರ್ಯನ ನಿಜವಾದ ಹೆಂಡತಿ ಹೆಸರು ಶೌಗ್ನಾದೇವಿ. ಹಾಗಾದ್ರೆ ಛಾಯಾದೇವಿ ಯಾರು? ಇದಕ್ಕೊಂದು ಪುಟ್ಟ ಕಥೆ ಇದೆ, ಹೇಳ್ತೀನಿ ಕೇಳು ಮಹಾರಾಜ. ಸೂರ್ಯ ತನ್ನ ಹೆಂಡತಿ ಮಕ್ಕಳ ಜೊತೆ ಸುಖವಾದ ಸಂಸಾರ ಮಾಡ್ತಾ ಕಾಲ ಕಳೆದಿರ್ಬೇಕಾದ್ರೆ ಹೆಂಡತಿಯಾದ ಶೌಗ್ನಾದೇವಿ ತನ್ನ ಗಂಡನ ಕೇಳ್ತಾಳಂತೆ, ಸ್ವಾಮಿ ಬನ್ನಿ ಅಪ್ಪನ ಮನೆಗೆ ಹೋಗಿದ್ ಬರೋಣ. ಹೆಣ್ಮಕ್ಳಿಗೆ ಯಾವ ನೋಡ್ರು ಅಪ್ಪನ ಮನೆ, ಅಪ್ಪನ ಮನೆ, ಅಪ್ಪನ ಮನೆ. ಈಗ ಹೋಗೋದು ಸಮಯವಿಲ್ಲ, ಸಮಯ ಬಂದ ಕರ್ಕೊಂಡು ಹೋಗ್ತೀನಿ ಹೋಗುವಂತ ಸೂರ್ಯ ತನ್ನ ಕೆಲಸ ಕಾರ್ಯಗಳ ಹೊರಟು ಬಿಡ್ತಾನೆ. ಈ ಹೆಣ್ಮಕ್ಳಿಗೆ ಅಪ್ಪನ ಮನೆಗೆ ಹೋಗ್ಬೇಡ ಅಂದ್ಬಿಟ್ರು, ಇಲ್ಲ ಅಪ್ಪನ ಮನೆ ಬಗ್ಗೆ ಏನಾರ ಮಾತಾಡ್ಬಿಟ್ರು, ಕ್ಯಾಣೆ ಪಟ್ಟಿ ಬತ್ತ ಅಂತ ಗೊತ್ತಿಲ್ಲ, ಪುಟ್ಟ ಮೇಲೆ ಮೊರೆತಕ್ಕೆ ಮನೆ ಪುಟ್ಟ ದಿಕ್ತಬ್ರು ಗಂಡನೇ ಎತ್ತಾಕ್ಬಿಟ್ಟು ಹೊಟ್ಟೋಯ್ತಾರೆ. ಓ ನಮ್ಮ ಅಪ್ಪನ ಮನೆಗೆ ಹೋಗ್ಬೇಡ ಅಂತಾನೆ. ನೋಡಿ, ಯಾವ ವೀಕ್ನೆಸ್ ಬಿಟ್ಕೊಟ್ರೆ ಹೆಣ್ಮಕ್ಳು ತವ್ರ ಮನೆ ವೀಕ್ನೆಸ್ ಬಿಟ್ಕೊಡಲ್ಲ. ಯಾಕೆಂದ್ರೆ ತವರೇ ಹೆಚ್ಚು. ಆ ತವರ ಮನೆಗೆ ಹೋಗ್ಬೇಡ, ನಮ್ಮ ಅಪ್ಪನ ಮನೆಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ನಲ್ಲ ಸೂರ್ಯ. ಶೌಗ್ನಾದೇವಿಗೆ ಕೋಪ ಬಂತು. ನಾನು ಏನೇ ಮಾಡಿದ್ರು ನಮ್ಮ ಅಪ್ಪನ ಮನೆಗೆ ಹೋಗ್ಲೇಬೇಕು ಅಂತ ಏನ್ ಮಾಡುದು, ಸರಿರಾತ್ರಿಯಲ್ಲಿ ಗಂಡನನ್ನು ಮಕ್ಕಳನ್ನು ಮಲಗಿಸಿ ರಾತ್ರಿ ಯಾರಿಗೆ ಹೇಳದೆ ಕದ್ದು ಅರಮನೆ ಈಚೆ ಬಂದೇ ಬಿಡ್ತಾಳೆ. ಯಾರೋ? ಯಾವ ಶೌಗ್ನಾದೇವಿ. ಅರ್ಧ ದಾರಿಗೆ ಶೌಗ್ನಾದೇವಿ ಬಂದಳು, ಮನಸ್ಸು ಹೊಡೆದೋಯ್ತು. ಚೇಚೆ, ಇದೇನಪ್ಪ ಇದು? ನನ್ನ ಗಂಡನಿಗೆ ಹೇಳದೆ ಕೇಳದೆ ಹೋಗ್ತಿದ್ದಾರೆ, ನನ್ನ ಗಂಡನ ಗೊತ್ತಾರ ಸುಮ್ಮನೆ ಆಗ್ತಾರ ಅಂತ ಒಂದ್ ಮನಸ್ಸು. ಇನ್ನೊಂದು ಮನಸ್ಸು ಏನನ್ಸ್ತಾ ಇದೆ, ಹೋಗ್ತಿರೋದು ಅಪ್ಪನ ಮನೆ ತಾನೆ, ಏನಾಗಡ ನಡಿ ಅಂತ ಇನ್ನೊಂದು ಮನಸ್ಸು. ಇವಳ ಮನಸ್ಸು ಎರಡು ಭಾಗ ಆಗೋಯ್ತು. ಈಗೇನ್ ಮಾಡ್ಲಿ?
ನನ್ನ ಗಂಡನ ಮನೇಲಿ ಇದ್ದಂಗೂ ಇರಬೇಕು, ನಮ್ಮಪ್ಪನ ಮನೆಗೆ ಹೋದಂಗೂ ಆಗ್ಬೇಕು. ಆ ರೀತಿ ನನಗೆ ಯಾರಾದ್ರೂ ಸಹಾಯ ಮಾಡೋರು ಇದಾರ ಅಂತ ಆ ಕಡೆ ಈ ಕಡೆ ನೋಡ್ತಾಳೆ. ಅಷ್ಟೊತ್ತರಾತ್ರಿ ಯಾರವರು ಇವಳ ಜೊತೆಯಾಗಿ ಬರ್ತಿತ್ತಲ್ಲ, ಇವಳ ಮನೆಯಿಂದ ಅರಮನೆಯಿಂದ ಇವಳ ನೆರಳು, ಛಾಯಾ ಅಂದ್ರೆ ನೆರಳು ಅಂತ ಅರ್ಥ. ಅದಕ್ಕೆ ನಾವು ಒಂದು ಫೋಟೋ ತೆಗಿಸ್ಬೇಕು ಅಂದ್ರೆ ಛಾಯಾಚಿತ್ರ ತೆಗಿಸ್ಬೇಕು ಅಂತೀವಿ, ಅಂದ್ರೆ ನಮ್ಮ ನೆರಳೆ ಅಲ್ಲಿ ಬೀಳ್ತಕ್ಕಂಥದ್ದು. ಆ ನೆರಳನ್ನ ಸಹಾಯಕ್ಕೆ ಕರೀತಾಳೆ ಶೌಜ್ಞಾದೇವಿ. ಛಾಯಾ ಶರೀರದ ಛಾಯಾ ನೀಯನ್ನ ತಂಗಿಯಾಗಿ ಬಾರೇ, ಛಾಯಾ 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 ಛಾಯಾ. ಇವಳು ಛಾಯಾ ಅಂತ ಕೂಡಲೇ ಇವಳ ರೂಪ, ಇವಳ ಗಾತ್ರ, ಇವಳ ತರ ಇರುವಂತ ಒಂದು ಹೆಣ್ಣು ದಿಗ್ಗನೆ ಪ್ರತ್ಯಕ್ಷವಾಗೋಯ್ತು. ನೋಡು, ನೀನ್ ನನ್ನ ನೆರಳು ಹುಟ್ಟಿದ್ದಕ್ಕೆ ಇನ್ಮೇಲೆ ನಿನ್ನ ಹೆಸರು ಛಾಯಾದೇವಿ ಅಂತ ಹೆಸರಾಗಲಿ. ನಾನು ನಮ್ಮ ಅಪ್ಪನ ಮನೆಗೆ ಹೋಗಿದ್ದು ಬರೋ ತನಕ ನೀನ್ ನನ್ನ ಗಂಡನ ಸೇವೆ ಮಾಡ್ತಿರುವಂತ ನೆರಳಲ್ಲಿ ಬಿಟ್ಟಿರೋ ಛಾಯಾದೇವಿನ ಗಂಡನ ಸೇವೆ ಮಾಡೋದು ಬಿಟ್ಟು ನಿಜವಾದ ಶೌಜ್ಞಾದೇವಿ ತಮ್ಮ ಅಪ್ಪನ ಮನೆ ಬರ್ತಾಳೆ. ಅಪ್ಪನಾದ ವಿಶ್ವಕರ್ಮದ ಬೇಡದಂತೆ ನಿಂತ್ಕೋ, ಇಷ್ಟೊತ್ತು ರಾತ್ರಿ ನೀವು ಒಬ್ಳೆ ಬಂದ್ಯಾ, ನಿನ್ನ ಕಟ್ಕೊಂಡು ಗಂಡ ಹೇಳಿ. ಅಪ್ಪಾಜಿ ಅವ್ರು ಬರೋದಕ್ಕೆ ಒಪ್ಕೊಳ್ಳಿಲ್ಲ, ನಿಮ್ಮನ್ನ ನೋಡ್ಲೇಬೇಕು ಅನ್ನೋ ಆಸೆಯಿಂದ ನಾನೇ ಕದ್ದೋಡು ಬಂದೆ ಒಳಗಡೆ. ಬಿಡಿ, ಏನೋ ಗಂಡನಿಗೆ ಕೇಳದೆ ಬಂದ್ರೆ ನಿನಗೆ ಇಲ್ಲಿ ಸ್ಥಳವಿಲ್ಲ, ತೊಲಗ ಆಚೆಗೆ. ಹಾಗನ್ಬೇಡಿ ಅಪ್ಪಾಜಿ, ಒಂದ್ ಗಳಿಗೆ ಎದ್ದು ಅಮ್ಮನ ಮುಕ್ಕ ನೋಡ್ಕೊಂಡು ಹೊರಟೋಗ್ತೀನಿ. ಓಹೋ, ಒಂದ್ ಗಳಿಗೆ ಎದ್ದು ಮೆತ್ತ ಹೋಗಿ ಮತ್ತೆ ಗಂಡನ ಮನೆ ಸೇರ್ಕೋಬೇಕು ಅಂತಿದ್ಯಾ? ನೀನ್ ಇಲ್ಲಿರೋದು ಬೇಡ, ನಿನ್ನ ಗಂಡನ ಮನೆಗೆ ಹೋಗೋದು ಬೇಡ. ಈಗಲೇ ಒಂದು ಹೆಣ್ಣು ಕುದುರೆ ಆಗುವಂತ ಶಾಪ ಕೊಟ್ಟುಬಿಟ್ಟ ಶೌಜ್ಞಾದೇವಿ. ಹೆಣ್ಣು ಕುದುರೆ ಆಗೋದು. ಈ ಮಗಳು ಕೇಳ್ತಾಳಂತೆ, ಅಪ್ಪಾಜಿ ನನ್ನ ಶಾಪ ವಿಮೋಚನೆ ಆಗೋದು ಯಾವಾಗ? ನಿನ್ನ ಶಾಪ ವಿಮೋಚನೆನ ಇಡೀ ಬ್ರಹ್ಮಾಂಡವನ್ನು ಬೆಳಗುವಂತ ನಿನ್ನ ಗಂಡನಾದ ಸೂರ್ಯನ ದೇವನಿಗೆ ಯಾವತ್ತು ಕುಷ್ಠರೋಗ ಬರುತ್ತೋ ಆವತ್ತು ನನ್ನ ಶಾಪ ವಿಮೋಚನೆ ಹೋಗತ್ತೆ. ನೋಡಿ, ನಿಜವಾದ ಹೆಣ್ಮಗಳು ಹೆಂಡತಿಯಾದ ಶೌಜ್ಞಾದೇವಿ ಹೆಣ್ಣು ಕುದುರೆ ಆಗಲಿತ್ತವಳೆ. ಅವಳ ನೆರಳಿದ ಹುಟ್ಟಿದ ಛಾಯಾದೇವಿ ಸೂರ್ಯನ ಸೇವೆ ಮಾಡ್ತಾ ಇದ್ಲಲ್ಲ, ಸೂರ್ಯನಿಗೇನು ಗೊತ್ತಾಗಲಿಲ್ಲ ಇವಳೇ ಹೆಂಡತಿ ಅಂತ ಕಾಲ ಕಳೆದು ಬಿಟ್ಟ ಅವನು. ದಿನಗಳ ಕಳಿತ ವಾರವಾಗಿ, ವಾರಗಳ ಕಳಿತ ತಿಂಗಳಾಗಿ, ತಿಂಗಳು ಒಂದಿನಗಳ ಕಳಿತ ವರ್ಷವಾಯ್ತಲ್ಲ, ಗರ್ಭ ಧರಿಸ್ಬಿಟ್ಲು ಛಾಯಾದೇವಿ. ಅಯ್ಯಯ್ಯೋ, ಇದೇನಪ್ಪ ಇದು ವಿಚಿತ್ರ, ಹೀಗಾಗೋಯ್ತಲ್ಲ. ನಾನು ಬೇರೆ ಗರ್ಭ ಧರಿಸ್ಬಿಟ್ಟಿದ್ದೀನಿ, ಮುಂದೆ ಹುಟ್ಟೋಕಂತ ಜಗತ್ತಿಗೆ ಅದೇನು ಉತ್ತರ ಕೊಡ್ಬೇಕು ಅಂತ ಇವಳು ಪೇಚ್ ಆಡ್ತಾ ಇದ್ರೆ 3-4 ತಿಂಗಳು ತುಂಬ್ತಾ ಇದ್ರೆ ಸೂರ್ಯ ಎಲ್ರಿಗೂ ಹೇಳ್ಕೊತಿರ್ಗಾಡ್ತಾನೆ, ಇಂದ್ರ ಅಗ್ನಿ ವರುಣಯಮ್ಮ ನನ್ನ ಹೆಂಡತಿ ಗರ್ಭಿಣಿ ಕಂಡ್ರಯ್ಯ, ನನಗೆ ಹುಟ್ಟೋಕಂತ ನನಗಿತ್ತು ಸುರುದ್ರೂಪಿ ಆಗ್ಬಿಟ್ಟುತ್ತೆ ಅಂತ ಎಲ್ರಿಗೂ ಹೇಳ್ಕೊಂಡ್ ತಿರುಗಾಡ್ತಾ ಇದ್ದಾನೆ. ನೋಡಿ, ಯಾರೋ ಸೂರ್ಯನಾಗಿರ್ತಕ್ಕಂಥವನು. ಛಾಯಾದೇವಿ ಆದವಳು ದುಃಖ ಪಡ್ತ ಕಾಲ ಕಳೆತಿರ್ಬೇಕಾದ್ರೆ 9 ತಿಂಗಳು ತುಂಬತಲ್ಲ, ಒಂದು ದಿನ ತುಂಬು ಅಮಾವಾಸ್ಯೆ ದಿನ, ವರ್ಷದಲ್ಲಿ ಬಾದಾಮಿ ಅಮಾವಾಸ್ಯೆ ಅಂತ ಒಂದು ದಿನ ಬೀಳುತ್ತೆ. ಕಳೆದ ವರ್ಷ ಅಂದ್ರೆ ನಮ್ಮ ಈ ವರ್ಷದಲ್ಲಿ ಜೂನ್ 6ನೇ ತಾರೀಕು ಬಿದ್ದಿತ್ತು, ಮುಂದಿನ ವರ್ಷದಲ್ಲಿ ಮೇ 27ನೇ ತಾರೀಕು ಬಿದ್ದಿದೆ. ಯಾವುದು ಬಾದಾಮಿ ಅಮಾವಾಸ್ಯೆ ಅನ್ನೋದು. ಆ ಬಾದಾಮಿ ಅಮಾವಾಸ್ಯೆ ದಿನ ಛಾಯಾದೇವಿ ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಇಲ್ಲಿ ಸೂರ್ಯನ ಗಂಡ ಮಗ ಹುಟ್ಟಿಲ್ಲ, ಕೆಂಜಲ ಗಂಡನಾಗಿ, ನೀಲವಾದ ವಕ್ಷಸ್ಥಳ, ಅಗಲವಾದ ಕೈಕಾಲಗಳು, ಉಗುರು ತಲೆ, ಕುರೂಪಿಯಾಗಿ ಮಗು ಹುಟ್ಟಿರ್ಬೇಕಾದ್ರೆ ಮಗು ಹುಟ್ಟಿತೋ ಅನ್ನೋ ವಿಚಾರ ಸೂರ್ಯದೇವನಿಗೆ ಯಾವ ಮುಟ್ಟುತ್ತೋ ಅರುಣ ನಮ್ಮ ಗಂಧರ್ವನನ್ನ ಕರ್ಕೊಂಡು ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನ ಕಟ್ಟಿ ಸಾರಥಿಯನ್ನ ಮಾಡ್ಕೊಂಡು ಬಂದು ಬಿಡ್ತಾನೆ ತನ್ನ ಸೂರ್ಯಲೋಕದ ಕಡೆಗೆ. ಬಂದ ಕೂಡಲೇ ಒಳಗಡೆ ಬಂದು ನೋಡಿದ್ನಲ್ಲ ಸೂರ್ಯದೇವ, ಅವನನ್ನ ಕಂಡ್ರಿತೆ ಮಗ ಹುಟ್ಟಿಲ್ವಲ್ಲ, ಶೌಜ್ಞಾದೇವಿ. ನೋಡಿ, ಛಾಯಾದೇವಿ ಅಂತ ಇನ್ನೂ ಗೊತ್ತಿಲ್ಲ ಅವನಿಗೆ. ಇದು ನೀಯತ್ತ ಮಗುವೆ, ಇಡೀ ಬ್ರಹ್ಮಾಂಡವನ್ನು ಬೆಳಗುವಂತ ನನ್ನ ರೂಪವೆಲ್ಲಿ, ನೋಡಲು ಸಹವಾಗಿರ್ತಕ್ಕಂಥ ಈ ದರಿದ್ರ ರೂಪವೆಲ್ಲಿ, ಈ ಮಗುನ ಎರೋ ಬದ್ದು ನೀನು ಪಂಚೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಛೇ ಅಂತ ಅಸಹ್ಯ ಪಟ್ಟು ವಿಕ್ರಮರ ಯಾವ ಸೂರ್ಯದೇವ ಆ ಕಡೆ ತಿರುಬಿಟ್ಟ ಮಕ್ಕಳು ನೋಡಿದೆ. ಮೊರೆಯ ಮಲಗಿದೆ ಭಗವಂತ ನೋಡಿದಂತೆ, ಅಪ್ಪಾಜಿ ಹುಟ್ಟದ ಕೂಡಲೇ ತಂದೆಯಾದ ನೀವೇ ನನ್ನ ಮುಖ ನೋಡಿದೆ ಅಸಹ್ಯ ಪಟ್ಟು ಆ ಕಡೆ ತಿರುಬಿಟ್ರೆ ಜಗದಾದಿ ಜನ ನನ್ನ ಕಾಲ ಕಸಕ್ಕಿಂತ ಕೀಳಾಗಿ ನೋಡ್ತಾರೆ. ಜನ ನನ್ನ ನೋಡಿದ್ರೆ ಭಯಪಟ್ಟು ಪೂಜಿಸ್ಬೇಕು. ಆ ರೀತಿ ಪೂಜಿಸ್ಬೇಕು ಅಂದ್ರೆ ಮೊದಲ ದೃಷ್ಟಿ ನಾನು ನಿಮಗೆ ಬೀರ್ಬೇಕು. ಆಗ ಹುಟ್ಟದ ಕೂಡಲೇ ತಂದೆನೇ ಬಿಡದದ್ದು ನಮ್ಮನ್ನು ಬಿಟ್ಟ ನನ್ನ ಭಯದಿಂದ ನಾನು ಪೂಜೆ ಮಾಡ್ತಾರೆ. ಮಾಡ್ತೇನೆ, ಹಾಗೆ ಮಾಡ್ತೀನಿ ಅಂತ ಮೊರೆಯಲ್ಲಿ ಮಲಗಿದ ಪರಮಾತ್ಮನಾದಂತ ಶನೈಶ್ವರ ಎಡಮಗ್ಗಲ ಮಲಗಿದವನು ಬಲಮಗ್ಗಲಾಗಿ ತಿರುಗಿ ಮೊದಲ ದೃಷ್ಟಿಯನ್ನು ತಂದೆಯಾದ ಸೂರ್ಯನ ಮೇಲೆ ಬಿಟ್ಟ. ಸೂರ್ಯನಿಗೆ ಕೈ ಕಾಲುಗಳಿಂದ ಒಟ್ಟರಿಸಿಕೊಂಡು ಕುಷ್ಠರೋಗ ಬಂದು ಅಮ್ಮ ಅಂತ ಕೆಳಗಡೆ ಬಿದ್ದು. ಅದು ಯಾವ ಸೂರ್ಯ ಕುಷ್ಠರೋಗ ಬಂದು ಬಿದ್ದೋದ್ನೋ ಇವನ ಸಾರಥಿಯಾದ ಅರುಣ ಒಳಗಡೆ ಬಂದಂತ ಇದೇನಪ್ಪ ಇದು ಮಗು ನೋಡಕ್ ಹೋಗಿ ಇವನೇ ಹರ್ಚ್ಕತ್ತವನಲ್ಲ, ಏನಾಯ್ತು ಅಂತ ಒಳಗಡೆ ಬಂದು ನೋಡಿದ್ರೆ ಕುಷ್ಠರೋಗ ಬಂದು ಬಿದ್ದವನೇ. ಅವನು ಸುಮ್ಮನಿರಲ್ಲ, ಅವನು 1-2 ಮಾತು ಬೈದು ಬಿಟ್ಟ. ಎಂತ ಮಗು ಇದ್ಬಿಟ್ಟೆ ತಾಯಿ, ಹುಟ್ಟದ ಕೂಡಲೇ ತಂದೆಗೆ ಕುಷ್ಠರೋಗ ಕೊಡ್ತಲ್ಲ ಪಾಪಿ ಮಗು ಅಂತ ಅವನು ಬೈದ. ಮೊರೆಯಲ್ಲಿ ಮಲಗಿದ ಪರಮಾತ್ಮ ಶನೈಶ್ವರ ಎರಡ ದೃಷ್ಟಿಯನ್ನ ಅರುಣದ ಗಂಧರ್ವನೇನು ಬಿಟ್ಟ. ಅರುಣನಿಗೆ ಕೈ ಕಾಲುಗಳನ್ನು ಸುಟ್ಟುಕೊಂಡು ನಾಲಿಗೆಯಲ್ಲಿ ತೆಗೆದೋಗಿ ಎಳವನಾಗಿ ಅಮ್ಮ ಅಂತ ಬಿದ್ದೋದ.
ಮೂರನೇ ದೃಷ್ಟಿಯನ್ನು ಈಚೆ ಕಟ್ಟಾಕಿರುವ 7 ಕುದುರೆಗಳ ಮೇಲೆ ಬಿಟ್ಟ. ಕುದುರೆಗಳಿಗೆ ಕಣ್ಣು ಕಿವಿ ಕೇಳದಾಗಿ ದಿಕ್ಕಾಪಾಲಗೊಂಡುಂಟವರು ನೋಡ. ಅದಕ್ಕೆ ಈಗಲೂ ಕೂಡ 1 ಕೋಟಿ ಬೆಲೆ ಬಾಳೋ ಕಾಟೆಬಾರ್ ಕುದುರೆ ಆಗ್ಲಿ, ಒಂದು 50-60 ಸಾವಿರ ಬೆಳೆ ಮಾಮೂಲಿ ಕುದುರೆ ಆಗ್ಲಿ, ಆ ಕಡೆ ಕಣ್ಣಿಗೆ ಹಿಂಗೆ ಪಟ್ಟಿ ಕಟ್ಟಿದ್ರೆ ಅದು ನೇರವಾಗಿ ಹೋಗೋದು, ಇಲ್ಲ ದಿಕ್ಕಪಾಲಿಗೆ ತಗೊಂಡೋಗುತ್ತೆ. ಶನೀಶ್ವರ ಕೊಟ್ರ ಶಾಪ ಅದು. ನಿಮ್ಗೆ ಅನುಮಾನ ಇದ್ರೆ ಅರಮನೆ ಸುತ್ತ ಜಟಕ ಗಾಡಿಗಳು ನೋಡಿರ್ಬೇಕು. ಆ ಗಾಡಿಗಳಲ್ಲಿ ಕುದುರೆಗಳಿಗೆ ಆ ಕಡೆ ಕಣ್ಣಿಗೆ ಪಟ್ಟಿ ಕಟ್ಟಿರ್ತಾನೆ, ಹಂಗ್ ಕಟ್ಟಿದ್ರೆ ನೇರವಾಗಿ ಹೋಗೋದು, ಇಲ್ಲಾಂದ್ರೆ ಅದು ಎತ್ತೆ ತಗೊಂಡೋಗುತ್ತೆ. ಈ ಭಗವಂತ ಕೊಟ್ರ ಶಾಪ ಇನ್ನೂ ವಿಮೋಚನೆ ಆಗಿಲ್ಲ. ಇಲ್ಲಿ ಸೂರ್ಯನ ನಿಜವಾದ ಹೆಂಡತಿ ಏನಾಗವಳೆ? ಕುರಿ. ಹೇಳಿ ಜೋರಾಗೆ, ಯಾವ ಕುದುರೆ? ಲೇಡೀಸ್ ಕುದುರೆ, ಹೆಣ್ಣು ಕುದುರೆ. ಪರವಾಗಿಲ್ಲ, ಕೇಳ್ತಾರ ಒಟ್ನಲ್ಲಿ, ಕೇಳ್ತಾರ. ಅದಕ್ಕೆ ಬಿಡಲ್ಲ ಅವ್ರು, ಒಟ್ನಲ್ಲಿ ಗೊತ್ತಲ್ಲ ಅವ್ರಿಗೆ. ಹೆಣ್ಣು ಕುದುರೆ. ಅವಳಿಗೆ ಏನಂತ ಶಾಪ ವಿಮೋಚನೆ ಇತ್ತು? ಗಂಡನಿಗೆ ಕುಷ್ಠರೋಗ ಯಾವತ್ತು ಬರುತ್ತೋ ಅವತ್ತು ಶಾಪ ವಿಮೋಚನೆ ಅಂತ ಅವ್ರ ಅಪ್ಪ ಹೇಳಿದ್ದ. ಇಲ್ಲಿ ಸೂರ್ಯನು ಕುಷ್ಠರೋಗ ಬಂತಲ್ಲ, ನಿಜವಾದ ರೂಪ ಬಂದ್ಬಿಡ್ತು, ಓಡೋಡ್ ಬರ್ತಾಳೆ. ಸ್ವಾಮಿ ಸ್ವಾಮಿ, ನೀನ್ ಯಾರೇ, ಇವಳು ಯಾರೇ? ಅವಳು ನಾನೇ, ನಾನು ನಾನೇ. ಅವತ್ತು ನೀವು ನಮ್ಮ ಅಪ್ಪನ ಮನೆಗೆ ಹೋಗ್ಬೇಡಿ ಅಂತ ಹೇಳಿದ್ರಲ್ಲ, ಆಗ ನನ್ನ ನಳಿದು ಬಿಟ್ಟಿದ್ದ ಛಾಯಾದೇವಿ ಇವಳು. ಅಲ್ಲ ಕಣೆ, ನೀನ್ ಯಾರು ಆಧಾರಾಗಿರ್ಲಿ, ಹುಟ್ಟದ ಕೂಡಲೇ ತಂದೆಗೆ ಕುಷ್ಠರೋಗ ಕೊಡ್ತಲ್ಲ, ಈ ಮಗು ಯಾರೇ? ದೇವತೆಗಳಿಗೆ ಭಯ ಬಂದ್ಬಿಡ್ತು. ಅಲ್ಲ, ಹುಟ್ಟದ ಕೂಡಲೇ ತಂದೆನೇ ಬಿಡ್ಲಿಲ್ಲ ಪುಣ್ಯಾತ್ಮ, ಇನ್ ನಮ್ಮನ್ ಬಿಟ್ಟನಪ್ಪ, ಮುಂದನಕಂತೂ ನಮ್ದೇನಾಗದ, ನಾವು ಹೋಗಿ ಸರಿ ಮಾಡ್ಕೋಬೇಕು ಅಂತ ದೇವತೆಗಳಿಂದ ನಾರದರ ಜೊತೆಗೂಡಿ ದೇವಲೋಕದಿಂದ ಯಾವ ಸೂರ್ಯಲೋಕದ ಕಡೆ ಬಂದ್ರಂತೆ. ಅಪ್ಪ ಶನೇಶ್ವರ, ಎಲ್ರಿಗೂ ಈ ಕಷ್ಟ ಕೊಡಬೇಡ. ಯಾರು ನಿನ್ನ ಜರಿಬರೋ, ಯಾರು ನಿನ್ನ ಪೂಜೆ ಮಾಡುವರೋ, ಯಾರು ನಿನ್ನ ಸ್ಮರಣೆ ಮಾಡುವರೋ, ಎಲ್ಲಿ ನಿನ್ನ ಭಕ್ತಿ ತುಂಬಿರುವುದು, ಎಲ್ಲಿ ನಿನ್ನ ಕಥಾಶ್ರವ ನಡೆಯುವುದೋ ಅವರಿಗೆ ಸುಖ ನೆಮ್ಮದಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡು. ಯಾರು ನಿನ್ನ ಜರಿತಾರೋ, ಯಾರು ನಿನ್ನ ಅಪಹಾಸ್ಯ ಮಾಡ್ತಾರೋ, ಯಾರು ನಿನ್ನ ಕಥೆಯನ್ನ, ಇಲ್ಲೊಂದು ಪಾಯಿಂಟ್ ಬಂತು ನೆನ್ಪಿಟ್ಕೊಳ್ಳಿ, ಯಾರು ನಿನ್ನ ಕಥೆಯನ್ನ ಅಪೂರ್ಣ ಮಾಡಿ ಹೋಗುವರೋ, ಅಪೂರ್ಣ ಅಂದ್ರೆ ಅಪಿಟೂರ್ಣ ಅಂತ, ಅಪೂರ್ಣ ಅಂದ್ರೆ ಅರ್ಧಂ ಪರ್ಧಂ ಕೇಳ್ಕೊಂಡು ಹೋದವರು ಅಂತ. ಈಗ ಮೊದಲೇ ಬಂದಿರೋದು ಸೂರ್ಯನಿಗೆ ಕುಷ್ಠ. ಯಾಕಂದ್ರೆ ಬೇಡ, ಅದು ಯಾರಿಗೂ ಬೇಡ, ಮಧ್ಯದಲ್ಲಿ ಎದ್ದೋಂಗಿಲ್ಲ. ಬೇರೆ ಕತೆ ಆಗಿದ್ರೆ ಎದ್ದು ಬಿಡ್ಬೋದಾಗ್ತಿದ್ದು. ಸ್ವಾಮಿ ಕತೆ, ಮಾದಪ್ಪನ ಗಣ್ಣು ಕೈ ಇಟ್ಟು ಪೂಜೆ ಮಾಡೋದು ಹೊಳಿತಾನೆ, ನಾರಾಯಣದ ಗರಡಿಯಲ್ಲಿ ಇಟ್ಟು ಪೂಜೆ ಮಾಡೋದು ಹೊಳಿತಾನೆ, ಗಣಪತಿಗೆ ತುಳಸಿ ಇಟ್ಟು ಪೂಜೆ ಮಾಡೋದು ಹೊಳಿತಾನೆ. ಆದ್ರೆ ಈ ಭಗವಂತನಿಗೆ ಸಂಪೂರ್ಣ ಕೂತ್ಕೊಂಡು ಕತೆ ಕೇಳಿದ್ರೆ ಒಲಿಯೋದು. ಬರೋದು ಬಂದಿದ್ರೆ ನೀವು ಮುಂದಿನ ಕತೆಗೆ ಬರೋದ್ರ ಪರವಾಗಿಲ್ಲ, ಕೊನೆಗೊಂಡು ಕೂತಿರ್ಲೇಬೇಕೀಗ, ಏನು ಮಾಡೋಕ್ಕಾಗಲ್ಲ. ನನ್ನ ಬೈಕತ್ತರ ಒಟ್ಟಲ್ಲಿ ಈಗ ಇವ್ನು ಬರಲ್ಲ ನಾನು ಅಂತಾರ. ಯಾಕಂದ್ರೆ ಮುಗಿದ ಮೇಲೆ ಒಳ್ಳೆ ಪ್ರಸಾದ, ಒಳ್ಳೆ ಊಟ ವ್ಯವಸ್ಥೆ ಎಲ್ಲ ಇದೆಯಲ್ಲ, ಒಳ್ಳೇದಾಯ್ತು ಕನ್ಸ್ಕೊಂಡ್ರೆ ಭಗವಂತ ಒಳ್ಳೇದು ಮಾಡ್ತಾನೆ. ಇಲ್ಲಿ ಶನೇಶ್ವರನ ಕಥೆಯನ್ನು ಯಾರು ಹೇಳ್ತಿದ್ದು ಗಮನ ಕೊಡಿ. 7ನೇ ಪಂಡಿತೋತ್ತಮ ವಿಕ್ರಮರಾಜನಿಗೆ ಹೇಳ್ತಿದ್ದ ಕತೆ. ಪ್ರಭು ಈಗಲಾರು ವಿಚಾರ ತಿಳಿದುತ್ತಾನೆ, ಪೂಜೆ ಮಾಡಿ ಸಾಧ್ಯವಿಲ್ಲ. ದೇವರ ತದ್ದಂತೆಗೆ ಕುಷ್ಠರೋಗ ಕೊಟ್ಟು ನೀಚ ಗ್ರಹವನ್ನು ನಾವೆಂದು ಪೂಜೆ ಮಾಡಲ್ಲ. ಈ ಗ್ರಹ ಬಿಟ್ಟು ಮುಂದಿನ ಗ್ರಹಕ್ಕೆ ಹೋಗಿ, ಪ್ರಭು ನನ್ನ ಮಾತನ್ನು ಕೇಳಿ ಪ್ರಭು, ಸುಮ್ಮನೆ ಕಷ್ಟವನ್ನು ನಿಮ್ಮ ಮೇಲೆ ಇರ್ಕೋತಾ ಇದ್ರ, ಏನೇ ಆಗಲಿ ಎಂತ ಕಷ್ಟ ಬಂದರೂ ಎದುರಿಸಬಲ್ಲ ಈ ವಿಕ್ರಮರಾಜ. ಪ್ರಭು ಯಾರಲ್ಲಿ ಯಾವಾಗಲೂ ಶನಿ 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 ಅಂತ ಹೇಳಿ 7ನೇ ಪಂಡಿತೋತ್ತಮನನ್ನ ಸಭೆಯಿಂದ ಹೊರಗಾಕಿ, ಸಭೆಯಿಂದ ಹೊರಗೆ ಹಾಕ್ಸೇ ಬಿಟ್ಟ. ನಮ್ಮ ಕಥೆಯಲ್ಲಿ ವಿಕ್ರಮರಾಜ ಪೂಜೆ ಮಾಡಲ್ಲ, ಇಲ್ಲಿ ನಾವು ಪೂಜೆ ಸಲ್ಲಿಸಬೇಕು. ಅದಕ್ಕೆ ಪ್ರತಿ ಶನಿವಾರ ಈ ಶನೇಶ್ವರನಿಗೆ ಅವನಿಗೆ ಇಷ್ಟವಾದಂತ ಕಪ್ಪು ಎಳ್ಳು, ಕಪ್ಪು ಹೂಗಳ ಪೂಜೆಗಿಟ್ಟು, ಶನೇಶ್ವರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಕಪ್ಪು ಎಳ್ಳು, ಶನೇಶ್ವರನಿಗೆ ಇಷ್ಟವಾಗಿರ್ತಕ್ಕಂಥ ಅರಳು, ಇಂದ್ರನೀಲ ಅಥವಾ ಮಹಾನೀಲ. ಶನೇಶ್ವರನನ್ನು ಪೂಜೆ ಮಾಡದೇ ಇರತಕ್ಕಂಥವರು ಗಣಪತಿ ಮತ್ತು ಆಂಜನೇಯನನ್ನು ಪೂಜೆ ಮಾಡಿದ್ರು ಕೂಡ ಶನೇಶ್ವರನನ್ನು ಪೂಜೆ ಮಾಡಿದಷ್ಟೇ ಪುಣ್ಯ. ನೋಡಿ, ಜಗತ್ನಲ್ಲಿ ಈ ಭಗವಂತನ ಗೆದ್ದವರು ದೇವತೆಗಳಲ್ಲಿ ಇಬ್ರೆ, ಒಂದು ಗಣಪತಿ, ಇನ್ನೊಂದು ಆಂಜನೇಯ. ಏಕೆಂದ್ರೆ ಪರಮಾತ್ಮ 2 ರಾಶಿ ನುಗ್ದವನು ಒಂದು ದಿನ ಗಣಪತಿ ಹತ್ರಕ್ಕೆ ಹೋಗ್ತಾನಂತೆ. ಗಣಪತಿ ನಿನ್ ರಾಶಿ ಬರ್ಬೇಕು, ನಾನು ಯಾವತ್ ಬರಲಿ ಹೇಳು. ಓ ಪರಮಾತ್ಮ ನನ್ನ ರಾಶಿ ಬರ್ಲೇಬೇಕು ನೀನು? ಹೌದು ಕಣಯ್ಯ, ಮಂಡು ಗಣಪತಿ ನಾ ಬರ್ಬೇಕು ಹೇಳು, ಯಾವತ್ ಬರಲಿ? ಸರಿ ಪರಮಾತ್ಮ, ನಾಳೆ ಇಷ್ಟೊತ್ತು ಬಾ, ನಿನಗೆ ಸಮಯ ತಿಳಿಸ್ತೀನಿ, ನುಕ್ಕೊಬಿಡ್ಬೇ ರಾಶಿಗೆ ಅಂದವನು. ಸರಿ, ನಾಳೆಗೆ ಇಷ್ಟೊಂದು ಇನ್ನೊಂದು ಟೈಮ್ ಹೇಳಿರ್ತಾನೆ, ಆ ಟೈಮ್ ಬಂದು ನುಕ್ಕೊಬಿಡ್ಬೋದು ಅಂತ ಶನೇಶ್ವರ ಹೊರಟ. ನಾಳೆ ಆಯ್ತಲ್ಲ, ಬಂದ ಗಣಪತಿ ತನ್ನ ಬಾಗಿಲಲ್ಲಿ ಒಂದು ಹೆಸರು ಬರೆದಿದ್ದ, ನಾಳೆ ಬಾ. ಇಷ್ಟೇ ಬರೆದಿದ್ದ, ನೀನೇನೋ ಬರೆದಿರ್ಲಿಲ್ಲ ಅವನು. ನಾಳೆ ಬಾ ಅಂತ ಬರ್ದವನು, ನಾಳೆ ಬರ್ಬೇಕನ್ನ ಪುನಃ ಹೋದವನು. ಪುನಃ ನಾಳೆ ಬಂದ್ರು ಅದೇ, ನಾಳೆ ಬಾ. ವರ್ಷಾನುಗಟ್ಲೆ ಸುಮ್ಮನೆ ನಾಳೆ ಬರದೇ ಆಗೋಯ್ತು. ಪರಮಾತ್ಮ ರಾಶಿ ನುಗ್ಗಕ್ಕೆ ಆಗ್ಲಿಲ್ಲ. ಬರೀ 2 ಅಕ್ಷರದಲ್ಲೇ ಪರಮಾತ್ಮ ಗೆದ್ದುಬಿಟ್ಟ. ಇವನು ಯಾರು? ಗಣಪತಿ. ಇವನು ಗಣಪತಿ ಗೆದ್ದದ್ದು. ಶನೇಶ್ವರ ಆಂಜನೇಯನ ಗೆದ್ದದ್ದು ಹೇಗೆ ಅಂದ್ರೆ, ಆಂಜನೇಯನ ಹತ್ರ ಹೋದ ಶನೇಶ್ವರ, ಏನಪ್ಪ ಆಂಜನೇಯ ಮುತ್ತತ್ರಾಯ, ನಿನ್ ರಾಶಿ ಬರ್ಬೇಕು, ನಾನು ಯಾವತ್ ಬರಲಿ ಹೇಳು? ನನ್ನ ರಾಶಿ ಬರಲೇಬೇಕೇನಯ್ಯ? ಸರಿ, ಒಂದ್ ಕೆಲಸ ಮಾಡು, ನನ್ನ ದೇಹದಲ್ಲಿ ಯಾವಾಗ ರಾಮನಾಮವಿರುವುದಿಲ್ಲವೋ ಆ ಬಂದು ಸೇರ್ಕೊ ಅಂದವನು. ಏನ್ ಎಚ್ಚರವಾಗಿದ್ದ, ರಾಮ 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 ಅಂತಾನೆ, ಮಲಗಿದಾಗ್ಲೂ ರಾಮ ಅಂತಾನ. ಬಂದು ನುಕ್ಕೊಂಡ್ರಾಯ್ತು, ಹಾಗೆ ಆಗ್ಲಿ ಬಿಡಯ್ಯ. ಆಂಜನೇಯ ಆಯ್ತು ಬಿಡಯ್ಯ, ಹಾಗೆ ಆಗ್ಲಿ. ಇಬ್ರು ಮಾತಾಡ್ಕೊಂಡ್ಬಿಟ್ರು. ಒಂದಿನ ಏನಾಯ್ತು, ಆಂಜನೇಯ ಕೊರಿತ ಮಲಗಿದ್ದ. ಈಗೆಲ್ಲಂತಾನೆ ರಾಮ 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 ಅಂತ ಹೋಗಿ ನುಕ್ಕ ಬಿಡ್ಬೇಕು ಅಂತ ಶನೇಶ್ವರ ಹತ್ರ ಬಂದವನು ಬೆಚ್ಚಿ ನಿಂತ. ಯಾಕೆ? ಎಚ್ಚರವಾಗಿದ್ದಾಗ ಆಂಜನೇಯ ಬರೀ ಬಾಯಿಂದ ರಾಮನಾಮ ಮಾಡ್ತಿದ್ದ,
ಮಲಗಿದ್ದಾಗ ತನ್ನ ರೋಮಗಳು ರಾಮನಾಮವಾಡ್ತಿದ್ವಂತೆ ನೋಡಿ. ಇವನ್ ನಾನು ಗೆಲ್ಲಕ್ಕಾಗಲ್ಲ. ಅವನು ಎದ್ದೋಳ ತನಕ ಅಲ್ಲೇ ನಿಂತಿದ್ದಂತೆ. ಎದ್ದ ಮೇಲೆ ಆಂಜನೇಯ ಮಲಗಿದ್ರು ರಾಮ ಅಂತೀಯ, ಎಚ್ಚರವಾಗಿದ್ದು ರಾಮ ಅಂತೀಯ, ನಿನ್ನ ನಾನು ಗೆಲ್ಲಕ್ಕಾಗಲ್ಲ ಕಣೆ, ನನ್ನೇ ನೀ ಗೆದ್ದುಬಿಟ್ಟೆ, ನಿನಗೂ ನನ್ನ ಪೂಜೆ ಸಲ್ಲಿದೆ ಅಂತ ಆಶೀರ್ವಾದ ಮಾಡ್ದ. ಅದಕ್ಕೆ ನೋಡಿ, ನೀವೆಲ್ಲೇ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಗಣಪತಿ ಮತ್ತು ಆಂಜನೇಯನ ಗರ್ಭಗುಡಿ ಆ ಕಡೆ ಇದ್ದೇ ಇರುತ್ತೆ. ಅದಕ್ಕೆ ಶನೇಶ್ವರನಿಗೂ ತುಳಸಿ, ಆಂಜನೇಯನಿಗೂ ತುಳಸಿ. ಶನೇಶ್ವರನಿಗೆ ಶನಿವಾರ ಪೂಜೆ ಮಾಡ್ತಾರೆ, ಆಂಜನೇಯನಿಗೂ ಶನಿವಾರ ಪೂಜೆ ಮಾಡ್ತಾರೆ. ಶನೇಶ್ವರನ ಕಷ್ಟಗಳು ಹೆಚ್ಚಾದ್ರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ತೀರ್ಥವನ್ನ ಹಾಕ್ಸಿ ಅರ್ಚನೆ ಮಾಡಿ ಒಂದು ಪ್ರಸಾದ ಹಂಚಿಬಿಟ್ರೆ ಕಷ್ಟಗಳನ್ನೆಲ್ಲ ಕಡಿಮೆ ಮಾಡ್ತಾನಂತೆ. ಅದಕ್ಕೆ ಆಂಜನೇಯ, ಶನೇಶ್ವರನ ಮತ್ತು ಗಣಪತಿಯ ಒಡನಾಟ ಹಂಗಿರೋದು. ಈ ಪರಮಾತ್ಮನ ಪೂಜೆ ಮಾಡಿದವರು ಅವಿಬ್ರು ಪೂಜೆ ಮಾಡಿದ್ರು ಒಳ್ಳೇದಾಗುತ್ತೆ. ಶನೇಶ್ವರನಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ಮಧುಕುಲ ಕಾಂಬೋಜಿ ರಾಗ. ಶನೇಶ್ವರನಿಗೆ ಇಷ್ಟವಾಗಿರ್ತಕ್ಕಂಥ ವಾಹನ ಕಾಗೆ. ನಮ್ಮ ಕಥೆಯಲ್ಲಿ ವಿಕ್ರಮರಾಜ ಪೂಜೆ ಮಾಡಲ್ಲ. ಇಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆ ಸಲ್ಲಿಸೋಣ. ಕರ್ಪರಾಜ ನೀಲಾಂಜನ ಸಮಾವಾಸೋ ರವಿಪುತ್ರಂ ಯಮಾಗ್ರಜೋ ಛಾಯಮಾರ್ತಾಂಡ ಸಂಪೂತೋ ತಂ ನಮಾಮಿ ಸರೇಷ್ಟನೋ. ಶನಿದೇವನ ಪಾದಕ್ಕೆ ಗೋವಿಂದ, ನೀಲವನದ ಪಾದಕ್ಕೆ ಗೋವಿಂದ, ತುಳಸಿ ಪೂಜಕನ ಪಾದಕ್ಕೆ ಗೋವಿಂದ. ಉಗೇಸರೇಶ್ವರ, ಉಗೇಸರೇಶ್ವರ, ಉಗೇಸರೇಶ್ವರ. ಶನೇಶ್ವರನಾದ ಕೂಡಲೇ ವಿಕ್ರಮರಾಜ ಪೂಜೆ ಸಂಸ್ಥೆ ಮುಂದಿನ ಗ್ರಹಕ್ಕೆ ಹೋದ್ನಲ್ಲ, ಕೊನೆಯ ಗ್ರಹಗಳು ಅವಳಿ ಗ್ರಹಗಳು ರಾಹು ಕೇತುಗಳು. ರಾಹು ಕೇತುಗಳು ಅವಳಿ ಗ್ರಹಗಳು ಒಟ್ಟಿಗೆ ಪೂಜೆ ಮಾಡ್ಬೇಕು. ಹೇಗೆ ಅಂದ್ರೆ, ಈ ಅವಳಿ ಗ್ರಹಗಳಿಗೆ ಯಾಕೆ ಪೂಜೆ ಮಾಡ್ಬೇಕು ಒಟ್ಟಿಗೆ ಅಂದ್ರೆ, ಸಮುದ್ರ ಮಥನ ಮಾಡೋ ಸಮಯದಲ್ಲಿ ಅಮೃತ ಕೊಡೋದಿಕ್ಕೆ ದಾನವರು, ರಾಕ್ಷಸರು ಮತ್ತು ದೇವತೆಗಳಿಬ್ಬರು ಕೂಡ ಆವನ್ನ ಹಗ್ಗವನ್ನ ಮಾಡಿಕೊಂಡು ಪರ್ವತವನ್ನ ಮಂಥನ ಮಾಡಿಕೊಂಡು ಸಮುದ್ರ ಕಡಿತಿರ್ತಾರೆ. ಆ ಕಡೆ ನಿಂತ್ಕೊಂಡು ಆ ಸಮುದ್ರ ಕಡೆಯ ಸಂದರ್ಭದಲ್ಲೇ ಯಾವ ಕಾಮಧೇನು, ಕಲ್ಪವೃಕ್ಷ, ಯಾವ ಲಕ್ಷ್ಮಿ, ಐರಾವತ ಎಲ್ಲ ಉಕ್ಕಿ ಬರೋದು. ಕೊನೆಯಲ್ಲಿ ಅಮೃತ ಉಕ್ಕಿ ಬರೋದು. ಆ ಅಮೃತ ಕೊಡೋದಕ್ಕೆ ದೇವತೆಗಳಿಂದ ಒಂದ್ ಸಾಲು, ರಾಕ್ಷಸರ ಒಂದ್ ಸಾಲು ಕೂತ್ಕೊಂಡ್ರು. ಎಲ್ಲ ಕೂತ್ಕೊಂಡಾಗ ದೇವತೆಗಳು ಯೋಚನೆ ಮಾಡಿದ್ರು, ಅಲ್ಲ ಈಗಲೇ ರಾಕ್ಷಸರ ಅವಳಿ ತಡೆಯಕ್ಕಾಗ್ತಾ ಇಲ್ಲ, ಇನ್ನೇನಾದ್ರೂ ಅಮೃತ ಕುಡಿದು ಬಿಟ್ರೆ ಅವರ ಅವಳಿ ತಡೆಯಕ್ಕಾಗತ್ತಾ? ಈಗಾರು ಮಾಡಿ ಆ ರಾಕ್ಷಸರ ಅಮೃತ ಕುಡಿದಿದ್ದ ಮಾಡಬೇಕು ಅಂತ ಶ್ರೀಮನ್ನಾರಾಯಣನ ಹೆಣ್ಣಿನ ರೂಪ ತಾಳಿ, ಸುರುದ್ರೂಪಿ ರೂಪ ತಾಳಿ ರಾಕ್ಷಸರನ್ನೆಲ್ಲ ಮೈ ಮರೆಸಿ ಅವ್ರಿಗೆಲ್ಲ ವಿಷ ಬಡಿಸ್ಕೊಂಡ್ ಬರ್ತಿರ್ತಾಳೆ. ಇದು ಅವ್ರಿಗೆ ಗೊತ್ತಾಗಲ್ಲ. ಆದ್ರೆ ರಾಕ್ಷಸರ ಗುಂಪಿನಲ್ಲಿ ಒಬ್ಬ ಕೇತು ನಮ್ಮ ಮಹಾಬುದ್ಧಿವಂತ ವ್ಯಕ್ತಿ ಇರ್ತಾನೆ. ಅವನೇನ್ ಮಾಡ್ದ, ದೇವತೆಗಳ ರೂಪ ಹಾಕೊಂಡು ದೇವತೆಗಳ ಸಾಲ ಕೂತಿರ್ತಾನಂತ. ಏನೋ ಬಸಲತ್ ಮಾಡ್ಬೋದು ಈ ದೇವತೆಗಳು ಅಂತ. ದೇವತೆಗಳಿಗೆ ಅಮೃತ ಬಡಿಸಿದಾಗ ಅವನಿಗೂ ಬಡಿಸ್ಬಿಟ್ಲಲ್ಲ, ಎತ್ತಿಗೆ ಕಟ್ಟೆ ಕುಡಿದ್ಬಿಟ್ಟ ಅವನು. ಆಗ ಸೂರ್ಯ ಚಂದ್ರರು ಗಗನದಲ್ಲಿ ಕೂಗ್ಕೋತಾರೆ, ವಿಷ್ಣುಮಾಯೇ ಅವನು ರಾಕ್ಷಸ, ದೇವತೆಯಲ್ಲಿ ಅವನಿಗೆ ಅಮೃತ ಬಡಿಸಬೇಡ ಅಂತ ಕೂಗ್ತಾರೆ. ಅಷ್ಟಲ್ಲ ಅವನು ಅಮೃತ ಕುಡಿದ್ಬಿಟ್ಟಿದ್ದ. ಕೈ ಹಿಡಿದ್ರು ಸೌಟಿನಿಂದ ಒಂದೇ ಸಾರಿ ಆ ಕೇತು ಬಂದಂತ ವ್ಯಕ್ತಿಗೆ ಪಟ್ಟನ್ನು ಹೊಡೆದ್ನಲ್ಲ, ದೇಹನೇ ಬೇರೆ ತಲೆನೇ ಬೇರೆ ಆಗೋಯ್ತು. ಆದ್ರೆ ಪ್ರಾಣ ಹೋಗ್ಲಿಲ್ಲ, ಯಾಕಂದ್ರೆ ಅಮೃತ ಕುಡಿದ್ಬಿಟ್ಟಿದ್ನಲ್ಲ ಅವನು. ಓಹೋ, ಇವನಿಲ್ಲಿರೋದು ಬೇಡ, ಎರಡು ಭಾಗವಾಗಿರುವಂತೆ ಈ ದೇಹಕ್ಕೆ ರಾಹು ಕೇತುಗಳಂತ ಅವಳಿ ಗ್ರಹಗಳನ್ನಾಗಿ ಮಾಡಿ ಗ್ರಹ ತಾರೆಗಳು ಸೇರಿಸ್ಬಿಡಿ ಎಂದಾಗ ಅವಳಿ ಗ್ರಹಗಳೇ ಈ ರಾಹು ಕೇತುಗಳು ಗ್ರಹ ತಾರೆಗೆ ಸೇರೋದು. ಇವುಗಳಿಗೆ ವಾರಗಳೇ ಇಲ್ಲ, ಪ್ರತಿನಿತ್ಯನ ಪೂಜೆ ಮಾಡಬೇಕು. ಎಲ್ಲಿ ಒಳ್ಳೆ ಕೆಲಸ ನಡೀತಿರುತ್ತ ನಾಳ್ ಮಾಡಕ್ ನೋಡ್ತಿರ್ತಾವಂತೆ. ಅದಕ್ಕೆ ನಾವು ಯಾವ್ದೇ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಕ್ಯಾಲೆಂಡರ್ ತಗೊಂಡ್ ನೋಡ್ತೀವಿ, ರಾಹು ಕಾಲ ಎಷ್ಟೊತ್ತಿಂದ ಎಷ್ಟೊತ್ತು ಗಂಟಿದೆ ಅಂತ. ಆ ಸಮಯದಲ್ಲಿ ಯಾವ್ದೇ ಕೆಲಸಕ್ಕೆ ಯಾಕ್ರೆ ಕೆಲಸ ಗಿಟ್ಟಲ್ಲ. ಒಂದು ವಿಜಯದ ಹಾದಿ, ಇನ್ನೊಂದು ಬಾಹುಬಲ ಶಕ್ತಿ ಕೊಡ್ತಕ್ಕಂತಹದ್ದು ಈ ಗ್ರಹಗಳು. ಮುಖ್ಯವಾಗಿ ಬೆನ್ನು ಚೂರಿ ಹಾಕೋ ವ್ಯಕ್ತಿಗಳನ್ನ ಸದೆ ಬೆಡಿತಾವಂತ ಈ ಗ್ರಹಗಳು. ನೋಡಿ, ನಮ್ ಜೊತೆಗೆ ಎತ್ಕೊಂಡು ಬೆನ್ನು ಚೂರಿ ಹಾಕ್ತಾರಲ್ಲ, ಅಂತವನ್ನೆಲ್ಲ ಸದೆ ಬೆಳೆದು ಈ ಅವಳಿ ಗ್ರಹಗಳು. ರಾಹುವಿನ ವಿಶೇಷತೆ ಏನು ಅಂದ್ರೆ, ನಮ್ಮ ರಾಹುವಿನ ದೇವಸ್ಥಾನ ಇರತಕ್ಕಂತಹದ್ದು ತಮಿಳುನಾಡಿನ ತಿರುನಾಗೇಶ್ ಎಂಬ ಸ್ಥಳದಲ್ಲಿ ಸರ್ಪದ ರೂಪದಲ್ಲಿರೋದು ರಾಹುನ ದೇವಸ್ಥಾನ ವಿಗ್ರಹದಲ್ಲಿ. ಆ ವಿಗ್ರಹದ ವಿಶೇಷತೆ ಏನಂದ್ರೆ, ರಾವಣ ವಿಶೇಷತೆ, ಆ ವಿಗ್ರಹದ ಮೇಲೆ ಹಾಲಭಿಷೇಕ ಮಾಡಿದ್ರೆ ದೇಹದ ಮೇಲೆ ಹರಿದು ಬರಬೇಕಾದ್ರೆ ಹಾಲು ನೀಲಿ ಬಣ್ಣಕ್ಕೆ ಕಾಣುತ್ತಂತೆ. ಪುನಃ ಹರಿದು ಕೆಳಗಿಳಿದು ಬರ್ಬೇಕಾದ್ರೆ ಪುನಃ ಬಿಳಿ ಬಣ್ಣಕ್ಕೆ ಬರುತ್ತಂತೆ ಹಾಲು. ಅಂತ ವಿಶೇಷತೆ ಉಳ್ಳಂತವನು ರಾಹು. ಸರ್ಪದೋಷ ನಿವಾರಣೆ ಮಾಡಿಸ್ತಾರಲ್ಲಿ. ಮನುಷ್ಯರಾದಂತಾರೆ ನಾಗರದೋಷ ಏನಾರ ಇದ್ರೆ ಅಲ್ಲೋಗಿ ಅದು ಸರ್ಪದೋಷ ನಿವಾರಣೆ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ರಾಹು ಗ್ರಹದ್ದು ಈ ಅವಳಿ ಗ್ರಹಗಳು ಒಟ್ಟಿಗೆ ಪೂಜೆ ಮಾಡಬೇಕು ಅಂದಾಗ ಎರಡು ಕೈ ಹೊಡೆದ್ರ, ಆ ಅವಳಿ ಗ್ರಹಗಳಿಗೆ ಹೊಟ್ಟೆ ಪೂಜೆ ಮಾಡಬೇಕು ಅಂದಾಗ ಒಂದಕ್ಕೆ ಗೋಮೇದಕ್ಕೆ ಕಾಲಿಟ್ಟು ಪೂಜೆ ಮಾಡಿದ್ರೆ ಇನ್ನೊಂದಕ್ಕೆ ವೈಡರ ಇಟ್ಟು ಪೂಜೆ ಮಾಡ್ತಾರೆ. ಒಂದಕ್ಕೆ ಉದ್ದನ ಕಾಲಿಟ್ಟು ಪೂಜೆ ಮಾಡಿದ್ರೆ ಇನ್ನೊಂದಕ್ಕೆ ಉರುಳಿ ಕಾಲಿಟ್ಟು ಪೂಜೆ ಮಾಡ್ತಾರೆ. ಎರಡು ಕೈನ ಇಟ್ಬಿಡಿ ಅಲ್ಲಿಗೆ. ರಾಹುವನ್ನ ಪೂಜೆ ಮಾಡದೇ ಇರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡಿದ್ರು ಪುಣ್ಯ,
ಕೇತುವನ್ನು ಪೂಜೆ ಮಾಡದೇ ಇರತಕ್ಕಂಥವರು ಗಣಪತಿನ ಪೂಜೆ ಮಾಡಿದ್ರು ಪುಣ್ಯ. ರಾಹುವನ ಮತ್ತು ಕೇತುವಿನ ವಾಹನಗಳು ಸಿಂಹ ಮತ್ತು ಗಿಳಿ, ಈ ಹವಳಿ ಗ್ರಹಗಳನ್ನ ಒಟ್ಟಿಗೆ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ, ಇಲ್ಲಿ ನಮ್ಮ ಮೈಸೂರಿನ ಕಾವೇರಿ ಬಡಾವಣೆಯ ಶ್ರೀಯುತರಾದಂತಹ ಲೇಟ್ ಚೆಲುವೇಗೌಡರು ಮತ್ತು ಧರ್ಮಪತ್ನಿಯಾದ ಶಿವಮ್ಮನವರ ಕುಟುಂಬಸ್ಥರ ಸಮಕ್ಷಮದಲ್ಲಿ ನಾವೆಲ್ಲರೂ ಕೂಡ ಅವಳಿ ಗ್ರಹಗಳಿಗೆ ಒಟ್ಟಿಗೆ ಪೂಜೆ ಮಾಡ್ತಾ ಕೈಯನ್ನು ಮುಗಿತಾ ಎಲ್ಲರೂ ಭಕ್ತಿಯಿಂದ ಸಲ್ಲಿಸೋಣ. ಕೊನೆ ಗ್ರಹಗಳು ಭಕ್ತಿಯಿಂದ ಪೂಜೆ ಮಾಡುವ. ಅರ್ಧ ಕಾರ್ಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ನಮಾಮಿ. ರಾಹು ಗ್ರಹಂ ಪಲಾಕ ಪುಷ್ಪ ಸಂಕಾಸೋ ತಾರಕಾ ಗ್ರಹ ಮಸ್ತಕೋ ರೌದ್ರಂ ರೌದ್ರಾತ್ಮಕೋ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ರಾಹುಕೇತುಗಳ ಪಾದಕ್ಕೆ ಗೋವಿಂದ, ರಾಹುಕೇತುಗಳ ಪಾದಕ್ಕೆ ಗೋವಿಂದ, ರಾಹುಕೇತುಗಳ ಪಾದಕ್ಕೆ ಗೋವಿಂದ. ನವಗ್ರಹಗಳ ಪಾದಕ್ಕೆ, ನವಗ್ರಹಗಳ ಪಾದಕ್ಕೆ, ನವಗ್ರಹಗಳ ಪಾದಕ್ಕೆ. ನೋಡಿ, ನಾವೀಗ 9 ಗ್ರಹಗಳಿಗೂ ಪೂಜೆ ಸಲ್ಲಿಸಿದ್ದೀವಿ. ಅಲ್ಲಿ ಶನೇಶ್ವರನ ಗ್ರಹ ಕಥೆಯಲ್ಲಿ, ನಮ್ಮ ಕಥೆಯಲ್ಲಿ ವಿಕ್ರಮರಾಜ ಬರೀ 8 ಗ್ರಹಕ್ಕೆ ಮಾತ್ರ ಪೂಜೆ ಸಲ್ಲಿಸೋದು. ಈಗ ಬೇಕಾದ್ರೆ ಅವ್ರಿಗೆಲ್ಲ ಪೂಜೆ ಕಾಯಿ ಹೊಡೆದೀಗ. ಈ 9 ಗ್ರಹಗಳನ್ನ ಪೂಜೆ ಮಾಡದ ಪುಣ್ಯ. ಈ ಸಂದರ್ಭದಲ್ಲಿ ಭಗವಂತನ ಒಂದು ಸ್ಮರಣೆ ಮಾಡುವಣ, ಭಗವಂತನ ಆಶೀರ್ವಾದ ನಾವೆಲ್ಲ ಪಡೆಯೋಣ. ಸ್ವಾಮಿ ಶನಿದೇವಾ ಭೂಲೋಕದ ಒಡೆಯ, ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ಶನಿದೇವನ ಪಾದಕ್ಕೆ, ನೀಲವರ್ಣದ ಪಾದಕ್ಕೆ, ತುಳಸಿ ಪೂಜೆಯ ಪಾದಕ್ಕೆ. ಸ್ವಾಮಿ ಶನಿದೇವಾ ಭೂಲೋಕದ ಒಡೆಯ, ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ಸ್ವಾಮಿ ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ಸ್ವಾಮಿ ಶನಿದೇವಾ ಭೂಲೋಕದ
ಶನಿದೇವ ಭೂಲೋಕದ ಒಡೆಯ ತಂದೆ ನೀನು ಕಂದ ಬಂದು ಕಾಪಾಡೆಯ ಸ್ವಾಮಿ ತಂದೆ ನೀನು ಕಂದ ಬಂದು ಕಾಪಾಡೆಯ ಸ್ವಾಮಿ ಶನಿದೇವ ಸ್ವಾಮಿ ಶನಿದೇವ ಸ್ವಾಮಿ ಶನಿದೇವ ಸ್ವಾಮಿ ಶನಿದೇವ ಓ ಸ್ವಾಮಿ ಶನಿದೇವ ಶನಿದೇವನ ಪಾದಕ್ಕೆ ಗೋವಿಂದ ನೀಲವರ್ಣದ ಪಾದಕ್ಕೆ ಗೋವಿಂದ ತುಳಸಿ ಪೂಜೆ ಬರಬಾರಕ